ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ಸೋನು ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ ಸೋನು ಸರ್. ನಮ್ಗೆ ಗುರುಗಳು ಅನ್ನೋದಕ್ಕಿಂತ ಸೋನು ಸರ್ ಅಂದ್ರೆ ತುಂಬಾ ಇಷ್ಟ ಗುರುಗಳೇ. ಏ ನಿಮ್ಗೆ ಹೆಂಗ್ ಇಷ್ಟವೋ ಹಂಗ್ ಕರೀರಿ. ನೀವು ಹೆಂಗ್ ಹಂಗೆಲ್ಲ ಕರೆದ್ರೂ ನನಗೆ ಖುಷಿ. ನೀವು ರೆಸ್ಪೆಕ್ಟ್ ಒಬ್ಬಗೆ ಗೌರವ ಕೊಡ್ಬೇಕು ಗುರುಗಳೇ. ಏನಿಲ್ಲ ನಮ್ಗೆ ಏನಂತಂದ್ರೆ ನಿಮ್ದು ಪೆಟ್ ನೇಮು ನಮ್ಗೆ ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ ಪ್ರೋಗ್ರಾಮ್ಗಳು. ಹ್ಮ್ ಹಾಗಾಗಿ ಸೋನು ಅಂತಂದ್ರೆ ಹ್ಮ್ ಅದೇನೋ ಸೋ ಹ್ಯಾಪಿ ಫಾರ್ ಎನಿವೇರ್ ಎನಿ ಟೈಮ್. ಆ, ತುಂಬಾ ಖುಷಿ ಪಡುವಂತ ವಿಷಯ ಅಂದ್ರೆ ಸೋನು ಅನ್ನೋದು. ನೋಡಿ ನನ್ನನ್ನು ಎಷ್ಟು ನಿಜವಾಗ್ಲೂ ಗುರುಗಳೇ, ಹ್ಮ್ ನಿಜವಾಗ್ಲೂ ಇವತ್ತು ಭಗವಂತನ ನಮಗೆ ಒಂದು ಸಾಕ್ಷಿಯಾಗಿ ಸಿಕ್ಕಿದ. ಅರೌಂಡ್ ಒಂದು 1.5 ಇಂದ ಟ್ರೈ ಮಾಡ್ತಾ ಇದ್ದೆ ನಿಮ್ಮ ಕಾಲ್ಗೆ. ಹ್ಮ್ 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 ನಾವು ಎಷ್ಟೋ ಜನ ಹೇಳ್ತಾರೆ ಈಗ ಕಾಲ್ ಸಿಕ್ಕಿದ್ಮೇಲೆ ಮಾತಾಡಕ್ ಆಗಲ್ಲ ಅಂತ ಹೇಳಿ. ಮೇ ಬಿ ಆಲ್ಸೋ ಸೇಮ್ ಪ್ರಾಬ್ಲಮ್ ಫಾರ್ ಮೀ. ಇಲ್ಲ ಇಲ್ಲ, ನಿಮ್ಮ ಮಾತು ನಿಜವಾಗ್ಲೂ ನನ್ನ ಹೃದಯಕ್ಕೆ ಮುಟ್ಟಿತು. ಗುರುಗಳೇ, ಆ, ನಾವು ಸೋನು ಸರ್ ಅನ್ನೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಸೋನು ಅಂತ ಅಂದ್ರೆ ನಿಮ್ಮ ಪ್ರೀತಿ ಅದ್ರಲ್ಲಿ ಏನೋ ಕಾಣಿಸುತ್ತೆ ಒಂದು ನನಗೆ. ಎಫೆಕ್ಟಿವ್ ಇರುತ್ತೆ. ನನ್ನ ಮನಸ್ಸಲ್ಲಿ ಒಂದು ಎಫೆಕ್ಟಿವ್ ಇರುತ್ತೆ. ನಾನು ಸಾಕಷ್ಟು ಸಲ ಕಾಮೆಂಟ್ ಮಾಡಿದೀನಿ ನಿಮ್ಗೆ. ಹೌದಾ? ಕಾಮೆಂಟ್ ಬಟ್ ನಾನು ಹೆಸರು ಹೇಳಲ್ಲ. ಆಗ್ಲಿ ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆ ಗುರುಗಳೇ. ಏನ್ ನೋಡಿ ನಿಮ್ಮ ಎನರ್ಜಿ ನೋಡಿ. ಸೂಪರ್ ಸೂಪರ್, ಐ ಆಮ್ ವೆರಿ ಸೂಪರ್ ಸರ್. ನಮ್ಗೆ ಇನ್ನೊಂದ್ ಏನ್ ಗೊತ್ತಾ ಗುರುಗಳೇ, ಕಾಲ್ ಸಿಕ್ಕಿದ್ಯಲ್ವಾ ಅದಕ್ಕೆ ಒಂದು ಎನರ್ಜಿಗೆ ಸ್ಟಿಲ್ ಇಸ್ ನಾಟ್ ದರ್ ಎನಿ ಎಕ್ಸೆಟ್ರಾ ಅಂದ್ರೆ ಫುಲ್ ಸ್ಟಾಪ್, ಕಾಮ, ಕ್ವಶನ್ ಮಾರ್ಕ್ ಸ್ಟಿಲ್ ಇಸ್ ನಾಟ್ ದೇರ್. ರಿಯಲಿ ಸೂಪರ್. ನೋಡಿ ಏನ್ ಕೆಲಸ ಮಾಡೋದು ನೀವು? ಸರ್, ಸ್ಟಿಲ್ ಐ ಆಮ್ ಒನ್ ಆಫ್ ದ ಬ್ಲೈಂಡ್ ಪರ್ಸನ್. ಓಕೆ. ನಾವೊಂದು ಏನ್ ಸಣ್ಣ ಸರ್ ನಿಮ್ಮ ಪುಟ್ಟ ಜೀವನ ಪ್ರೀತಿ, ಏನ್ ನಿಮ್ಮ ಉತ್ಸಾಹ! ಅಪ್ಪಾ, ಶರಣು ನಿಮಗೆ. ತುಂಬಾ ಇದೆ ಸರ್. ಆ, ಯಾಕಂದ್ರೆ ನೀವು ಎಷ್ಟು ಸೋಷಿಯಲ್ ವರ್ಕ್ ಮಾಡ್ತಿರಲ್ವಾ, ಏನಿಲ್ಲ ಸರ್. ಮೇ ಬಿ ಆಲ್ಸೋ ಸೇಮ್. ನಾನು ಸೋಷಿಯಲ್ ವರ್ಕ್ ಮಾಡೋಕೆ ತುಂಬಾ ಇಷ್ಟ. ವಾವ್ ಬಟ್ ವಾವ್. ಐ ಒನ್ ಆಫ್ ದ ಬ್ಲೈಂಡ್ ಪರ್ಸನ್. ಇಲ್ಲಿ ಒಳಗಿನಿಂದ ನೀವು ಎಷ್ಟು ಉತ್ಸಾಹ, ಎಷ್ಟು ಜೀವನ ಪ್ರೀತಿ ಹೊಂದಿದ್ದೀರಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಗುರುಗಳೇ, ಇಟ್ಟಿರೋದಕ್ಕೆ. ನಾನು ನಿಯರ್ಲಿ 2.5 ವರ್ಷದಿಂದ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೆ. ಹ್ಮ್ ನಿಜವಾಗ್ಲೂ ಇವತ್ತು ಹ್ಮ್ ಎಷ್ಟು ನನ್ನ ಎಮೋಷನ್ಗೆ ಸ್ಟಿಲ್ ನಾಟ್ ದರ್ ಎಂಡ್. ನನ್ನ ಎಮೋಷನ್ಗೆ ವಾವ್ ವಾವ್. ಇವತ್ತು ಏನಾರಾಗ್ಲಿ ಇವತ್ತು ಕಾಲ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಧನ್ಯೋಸ್ಮಿ. ನಿಮ್ ಜೊತೆ ಮಾತಾಡೋದು ನನಗೂ ಅಷ್ಟೇ ಖುಷಿ ಇದೆ. ಊಟ ಮಾಡಿದ್ರಾ? ಖಂಡಿತ ಊಟ ಆಯ್ತು ಗುರುಗಳೇ. ಸಂತೋಷ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಖಂಡಿತ ಇದೆ ಸರ್. ಸ್ಟಿಲ್ ಇಸ್ ದೇರ್ ಸೋ ಮೆನಿ. ನಾನೊಬ್ಬ ಬ್ಲೈಂಡ್ ಪರ್ಸನ್. ನನ್ನ ಅಪ್ಪ ಅಮ್ಮನಿಗೆ 7 ಜನ ಮಕ್ಕಳು, 6 ಜನ ಗಂಡ್ ಮಕ್ಕಳು, ಒಬ್ಳೇ ಮಗಳು. ನನ್ನ ಹೆಸರು ಊರು ಅಂತೂ ಖಂಡಿತ ಹೇಳಲ್ಲ. ಯಾಕಂದ್ರೆ ನಿಮ್ ಪ್ರೋಗ್ರಾಮ್ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ನಾನು 6 ಜನ ಗಂಡ್ ಮಕ್ಳು, ಒಬ್ಳೇ ಮಗಳು. ನನ್ನ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ದೇವರಂತ ಮನುಷ್ಯರು. ವೆರಿ ಸ್ಟ್ರಿಕ್ಟ್ ಪರ್ಸನ್ಸ್. ಸ್ಟ್ರಿಕ್ಟ್ ಅಂದ್ರೆ ವೆರಿ ಸ್ಟ್ರಿಕ್ಟ್. ಅಮ್ಮ ಅಂತೂ ತುಂಬಾ, ದೇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇಲ್ಲ, ಅಷ್ಟು ಒಳ್ಳೆಯವರು ಆಗಿರ್ಬೇಕಾದ್ರೆ. ಹುಟ್ಟಿನಿಂದ ದೃಷ್ಟಿ ಏನಾರ? ಹೌದು, ಹುಟ್ಟಿನಿಂದ ಪ್ರಾಬ್ಲಮ್ ಇತ್ತು ಸರ್. ಹುಟ್ಟಿನಿಂದ ಪ್ರಾಬ್ಲಮ್ ಇತ್ತು. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಅಟ್ ಪ್ರೆಸೆಂಟ್ ಫ್ರಮ್ ಬ್ಯಾಂಗ್ಳೂರ್. ಓಕೆ. ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಆದ್ರೆ ಬಿ ಅಲೋನ್. ಹೊಂಟಿದ್ದೀರಿ? ಎಸ್. ಯಾವಾಗ್ಲಿಂದ? ಅರೌಂಡ್ 2.5 years. ಮೂಲತಃ ಬೆಂಗಳೂರವರಲ್ಲ ನೀವು? ಇಲ್ಲ, ಮೂಲತಃ ಬೆಂಗಳೂರಲ್ಲ. ನೇಟಿವ್ ಹೇಳಲ್ಲ, ಸಾರಿ. ಏನಿವೆ ಏನು ಓದಿರೋದು ನೀವು? SLC ಡಿಸ್ಕಂಟಿನ್ಯೂ ಸರ್. ಯಾಕೆ? ಕೇಳಿಸ್ತಾ ಇಲ್ಲ. ಕೇಳಿಸ್ಲಿಲ್ಲ. ಕಣ್ಣಿನ ಸಮಸ್ಯೆ ಇರೋದ್ರಿಂದ ನಾವು ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಂಡ್ ಬಂದಿದ್ವಿ. ಹಾಗಾಗಿ SLC ಡಿಸ್ಕಂಟಿನ್ಯೂ ಆಯ್ತು. 7 ಜನ ಮಕ್ಕಳಲ್ಲಿ ಎಷ್ಟನೇ ಅವರು? ನಾನು ಕೊನೆಯನು ಸರ್. ನೀವು 6ನೇವ್ರು ಹಂಗಾದ್ರೆ? 7ನೇವ್ರು. ಅಂದ್ರೆ ಆ 7 ಜನದಲ್ಲಿ ಒಬ್ರು ಹೆಣ್ಣು ಮಗಳು, ಒಬ್ಳು ಹೆಣ್ಮಗಳು.
ಇಲ್ಲ ಫಸ್ಟ್ 3-1 ಮೇಲು, ಹ್ಮ್ ಆಮೇಲೆ ಅವರು ನಮ್ ಸಿಸ್ಟರ್, ಆಮೇಲೆ ಆಫ್ಟರ್ 3 ಮೇಲ್ಗಳೇ. ಅಂದ್ರೆ ಏನ್ ಕಾರಣ ಇರು ಸುಮ್ನೆ ಕೇಳ್ತೀನಿ. ಅಂದ್ರೆ ಪ್ಲೀಸ್ ಕೇಳಿ ಸರ್. 7 ಜನ ಮಕ್ಕಳು ಅಂದ್ರೆ ಇಷ್ಟೊಂದು ಮಕ್ಕಳನ್ನ ಇರೋದಕ್ಕೆ ಕಾರಣ ಏನಿರುತ್ತೆ ಅವ್ರಿಗೆ? ಅಂದ್ರೆ ಅವರು ಓಲ್ಡ್ ಏಜ್, ಅಂದ್ರೆ ಹಿಂದಿನ ಸಮಸ್ಯೆ ಇತ್ತಲ್ಲ ಗುರುಗಳೇ. ಹ್ಮ್ ಯಾಕಂದ್ರೆ ಅಟ್ ಪ್ರೆಸೆಂಟ್ 57 ಇಯರ್ಸ್ ಏಜ್ಡ್ ಪರ್ಸನ್ ಸರ್ ನಾನು. ಹ್ಮ್ 57 ವರ್ಷ ನನಗೆ. ಹ್ಮ್ ಹಾಗಾಗಿ ನಮ್ಮ ಅಣ್ಣದಿರೆಲ್ಲ ಇಬ್ರು ಹೊರಟೋದ್ರು. ಹ್ಮ್ ಇನ್ನ ಒಂದು 4 ಜನ ಇದ್ದೀವಿ. ಬೆಂಗಳೂರಿಗೆ ಯಾವಾಗ ಬಂದ್ರಿ ನೀವು? ಅರೌಂಡ್ 89 ಬೆಂಗಳೂರು. ಅಲ್ಲ, ಐ ಮೀನ್ ನಿಮ್ಮ ಯಾವ ವಯಸ್ಸಲ್ಲಿ ಬಂದ್ರಿ? ಅರೌಂಡ್ 19 or 20. ಏನ್ ಕಾರಣ ಇತ್ತು ಅಂದ್ರೆ ಬರೋ ಸಮಯ? ಕಾರಣ ಅಂತಂದ್ರೆ low vision, ಕಣ್ಣು ಕಾಣಿಸ್ತಾ ಇದೆ ನನಗೆ, ಕಣ್ಣು ನಿಮಿಷ. ಆಯ್ತು ಓಕೆ ಗುರುಗಳೇ. ನಾನು ಹೇಳೋದನ್ನು ಸಮಾಧಾನವಾಗಿ. ಆಯ್ತು ಗುರುಗಳೇ. ಅಂದ್ರೆ ಆ ಬರೋ ಸಮಯದಲ್ಲಿ 19-20 ಇತ್ತಲ್ಲ, ಅಂದ್ರೆ ಬರ್ಲೇಬೇಕಾದ ಅನಿವಾರ್ಯತೆ ಇತ್ತು ಅಥವಾ ಯಾರು ಕಳಿಸಿದ್ರ ಅಥವಾ ಏನ್ ನಡೀತಾ ಆ ಸಮಯದಲ್ಲಿ? ಇಲ್ಲ ಗುರುಗಳೇ, ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಹ್ಮ್ ನನಗೆ ಕಣ್ಣಿನ ಸಮಸ್ಯೆ ಇತ್ತು. ಹ್ಮ್ ಹಾಗಾಗಿ ನಾನು ಎಮ್ಮೆ ಮೇಯಿಸ್ತಾ ಇದ್ದೆ ನಮ್ಮ ಮನೆಯಲ್ಲಿ. ನನ್ನ ಹತ್ರ 5-6 ಎಮ್ಮೆ ಇದ್ದು. ನಮ್ಮಪ್ಪ ಎಮ್ಮೆ ಮೇಯಿಸು ಅಂತ ಹೇಳಿದ್ರು. SLC ಡಿಸ್ಕಂಟಿನ್ಯೂ ಆಯ್ತಲ್ವಾ, ಹಾಗಾಗಿ ನಾನು ಎಮ್ಮೆ ಮೇಯ್ಸಕ್ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಬಿಟ್ಟು ಬೇರೆ ಹೋಗಿದ್ರು. ದೊಡ್ಡಣ್ಣ, ನಮ್ಮ ದೊಡ್ಡವರು, ಫಸ್ಟ್ 1 ಪರ್ಸನ್ ಆಚೆ ಹೋಗಿದ್ರು. ಅವರು ಸ್ವಲ್ಪ ಪೂರ್ ಇದ್ರು. ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು. ಹಾಗಿರ್ಬೇಕಾದ್ರೆ ನಮ್ಮಪ್ಪ ಏನ್ ಮಾಡಿದ್ರು, ಒಂದ್ ಎಮ್ಮೆ ನೀನ್ ಇಟ್ಕೊಳ್ಳು ಅಂತ ಹೇಳಿದ್ರು. ಒಂದ್ ಎಮ್ಮೆ ಇಟ್ಕೊಂಡಿರ್ಬೇಕಾದ್ರೆ ಅವರು ನಮ್ಗೆ ಕಂಡೀಷನ್ ಅಪ್ಲೈ ಮಾಡಿದ್ರು. ಕಂಡೀಷನ್ ಅಪ್ಲೈ ಅಂತಂದ್ರೆ ಇಷ್ಟ ಟೈಮ್ಗೆ ನೀನ್ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು, ಇಷ್ಟ ಟೈಮ್ಗೆ ಬರ್ಬೇಕು ಅಂತ ಹೇಳಿ. ನಿಮ್ಮ ಅಣ್ಣ ದೊಡ್ಡಣ್ಣ ಆತರ ಇರ್ಬೇಕಾದ್ರೆ ನಾವು ಸ್ವಲ್ಪ ಕ್ವೈಟ್ ಆಗಿ ಇರ್ತಿದ್ವಿ. ಅಂತಂದ್ರೆ ನಾವು ಕೆಲವೊಂದು, ಯಾಕಂದ್ರೆ ಅದು ಪ್ರಾಣಿ, ಮೂಕ ಪ್ರಾಣಿ, ಅದಕ್ಕೇನು ಗೊತ್ತಿರಲ್ಲ. ನಾವ್ ಕರ್ಕೊಂಡ್ ಹೋದ್ರೆ ಹೋಗ್ತಾ ಇತ್ತು, ಬಂದಿಲ್ಲ ಅಂದ್ರೆ ಅದು ಅರ್ಬಾಡ್ಗೆ ಇರ್ತಾ ಇತ್ತು. ಅವ್ರದೇ ಆದಂತ ಒಂದು ಕಂಡೀಷನ್ಸ್ ಇತ್ತು. ನಾನು ಅದಕ್ಕೆ ಒಂದ್ ದಿವಸ ನಾನು ಹಿತ್ಲು ಅಂತ ಇರುತ್ತಲ್ವ ಊರುಗಳಲ್ಲಿ, ಹುಲ್ ಇರ್ಕೋಕ್ ಹೋದೆ, ಹೊಡಿಯಕ್ ಬಂದ. ಅಲ್ಲಿ ಯಾರೋ ಒಬ್ರು ದೊಡ್ಡವರು ಇದ್ರು, ಅವ್ರು ಪ್ರೆಸೆಂಟ್ ಇಲ್ಲ, ಅವರು ಎಕ್ಸ್ಪೈರ್ ಆಗಿದ್ದಾರೆ. ಅವ್ರು ನನ್ ಹೊಡಿಯಕ್ ಬಂದ್ರು, ನಮ್ಮ ಅಣ್ಣ ದೊಡ್ಡಣ್ಣ. ಯಾಕ ಹೊಡಿತೀಯ, ಅವನಿಗೆ ಕಾಣಿಸಲ್ಲ, ಏನಿಲ್ಲ, ಅವ್ನಿಗೇನು ಹೊಡಿತೀಯ ಅಂತ ಅಂದ್ರು. ಅಲ್ಲಿಂದ ನಮ್ಮ ಲೈಫ್ ಚೇಂಜ್ ಆಗ್ತಾ ಬಂತು ಗುರುಗಳೇ. ಅಂದ್ರೆ ನೀವು ಒಬ್ರೇ ಬ್ಲೈಂಡ್ ಇದ್ದಿದ್ದ ಅಥವಾ ಬೇರೆ? ಇಲ್ಲ ನಮ್ಮ ಮನೆಯಲ್ಲಿ 6 ಜನಕ್ಕೂ, ಒಟ್ಟು 7 ಜನಕ್ಕೂ ಪ್ರಾಬ್ಲಮ್ ಇತ್ತು. ಬಿಕಾಸ್ ಯಾಕೆ ಅಂತ ಅಂದ್ರೆ ರಿಲೇಟಿವ್ ಮ್ಯಾರೇಜ್, ಹೆರಿಡಿಟಿ. ಅಂದ್ರೆ ಒಳಗಿನ ಸಂಬಂಧದಿಂದ ಹಿಂಗಾಗಿತ್ತು. ಹೌದು, ಖಂಡಿತ ಗುರುಗಳೇ. ಸೊ ನೀವೀಗ ಜನಕ್ಕೆ ಹೇಳಿ ಈ ತರದ ಸಂಬಂಧಗಳು ಆಗ್ಬೇಕಾದ್ರೆ ಎಚ್ಚರವಾಗಿರ್ಬೇಕಾ? ಇರ್ಬೇಕು ಗುರುಗಳೇ. ಯಾರೇ ಆಗಿರ್ಲಿ, ಅಕ್ಕನ ಮಕ್ಳು, ಮಾವನ್ ಮಕ್ಳು ಮದುವೆ ಮಾಡ್ಕೋಬೇಕು ಅಂದ್ರೆ ಖಂಡಿತ ಯೋಚನೆ ಮಾಡಿ ಅಂತ. ರಿಲೇಶನ್ಶಿಪ್ ಅಲ್ಲಿ ಮದುವೆ ಆಗ್ಬೇಕು ಅಂದ್ರೆ, ನಮ್ಮ ಅಪ್ಪ ಅಮ್ಮ ರಿಲೇಶನ್ಶಿಪ್ ಅಲ್ಲಿ ಮದುವೆ ಆಗಿದ್ರು. ಅದ್ರಲ್ಲಿ 5 ಜನ, ನಾನು 7ನೇವನು, 6 ಜನ ಮಕ್ಳಿಗೂ ಸಮಸ್ಯೆ ಇದೆ. ಬಟ್ ಮೇಜರ್ ಪ್ರಾಬ್ಲಮ್ ಇದ್ದು ನಾನು ಒಬ್ಬನಿಗೇನೆ. ಬಟ್ ಸಮಸ್ಯೆ ಅಂತೂ ಇತ್ತು, ಎಲ್ಲಾರ್ಗು ಇತ್ತು, ಖಂಡಿತ ಇತ್ತು. ಅದ್ರಲ್ಲಿ ಮೇಜರ್ ಪ್ರಾಬ್ಲಮ್ ನನಗಿದ್ದು. ಹಾಗಾಗಿ ಹೇಳಿ ಗುರುಗಳು. ಆಯ್ತು. ಸೊ ಅನಂತರ ನೀವು ಅಲ್ಲಿ ಅಣ್ಣ ಈ ತರ ಎಲ್ಲ ನಡ್ಕೊಳಕ್ ಶುರು ಮಾಡಿದಾಗ ನಿಮಗೆ ಬೇಜಾರಾಗ್ತಿತ್ತು? ಖಂಡಿತ ಬೇಜಾರಾಯ್ತು ಗುರುಗಳು. ಯಾಕಂದ್ರೆ ನಾನು ವೆರಿ ಸ್ಟ್ರಿಕ್ಟ್ ಪರ್ಸನ್. ತುಂಬಾ ಕಂಡೀಷನ್ ಅಂತ, ನಾವು ಈ ಟೈಮ್ಗೆ ಎಮ್ಮೆ ಬಿಡ್ಬೇಕು, ಆ ಟೈಮ್ಗೆ ಬಿಡ್ಬೇಕು, ಆ ಟೈಮ್ಗೆ ಹೊಡ್ಕೊಂಡ್ ಬರ್ಬೇಕು, ಆ ತರ ಇರ್ಬೇಕಾದ್ರೆ ಅವ್ರು ಈ ತರ ಕಂಡೀಷನ್ ಮಾಡಿದ್ರೆ, ಅವ್ರು ಬಂದು ಬೈದ್ರು. ಬೈದ್ಮೇಲೆ ಅವ್ರ ಮನಸ್ಸಲ್ಲಿ ಏನ್ ಚೇಂಜ್ ಆಯ್ತಾ ಗೊತ್ತಿಲ್ಲ, ನನ್ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಒಂದು ಬ್ಲೈಂಡ್ ಇನ್ಸ್ಟಿಟ್ಯೂಷನ್ಗೆ ಕರ್ಕೊಂಡ್ಬಂದ್ರು. ಅಲ್ಲಿ ನಮ್ಗೆ ಅಕ್ಸೆಪ್ಟ್ ಮಾಡ್ಲಿಲ್ಲ ಅವರು. ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ಸ್ಪೆಷಾಲಿಟಿ ಇರ್ಲಿಲ್ಲ, ನಮ್ಗೆ ಲೋಕಲ್ ಅಲ್ಲಿ ಯಾರು ಪರಿಚಯದವ್ರು ಇರ್ಲಿಲ್ಲ. ಹಾಗಾಗಿ ಬ್ಯಾಕ್ ಟು ಫ್ಯಾಮಿಲಿ ಅನ್ನು ಮತ್ತೆ ಊರ್ಗ್ ಹೊಂಟೋದೆ. ಅದಾದ್ಮೇಲೆ 1 ತಿಂಗಳಿಗೆ ನಮ್ಮನ್ನ ಬೆಂಗಳೂರು ಮತ್ತೆ ಅಲ್ಲಿ ಆ ಒಂದು ಇನ್ಸ್ಟಿಟ್ಯೂಷನ್ ಇಂದ, ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೆಸರು ಹೇಳಲ್ಲ, ಆ ಇನ್ಸ್ಟಿಟ್ಯೂಷನ್ ಇಂದ ಮತ್ತೆ ಕಾಲ್ ಬಂತು, ಮತ್ತೆ ವಾಪಸ್ ಕರ್ಕೊಂಡ್ ಬಿಟ್ರು. ಬಿಟ್ಟ ಮೇಲೆ ನಾವು ಒಂದು ಖಂಡಿತವಲ್ಲ, ನಮಗೂ ಒಬ್ರು ಗುರುಗಳಿದ್ರು ನಿಮ್ ತರ. ಆ ಗುರುಗಳು ನಮಗೆ ಕೆಲಸ ಕೊಟ್ರು. ಈಗ ಪ್ರೆಸೆಂಟ್ ಬರ್ತಾ ಇದೆ ಗುರು ಪೌರ್ಣಮಿ. ಹಾಗಾಗಿ ಗುರುಗಳನ್ನ ನಮಗೆ ಕಣ್ಣೀರ್ ಬರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಗುರು ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ, ತುಂಬಾ ಖುಷಿ ಪಡ್ತೀನಿ.
ಅವರು ಹೇಗೆ ನಿಮ್ಮ ಜೀವನವನ್ನ ಬೆಳಕಿನೆಡೆಗೆ ಸಾಗಿಸೋದು? ಖಂಡಿತ ಸರ್. ಅವರು NIVH ಅಂತ ಹೇಳ್ಬಿಟ್ಟು ಎಲ್ಲೋ ಡೆಹ್ರಾಡೂನ್ ಅಲ್ಲಿ ಇತ್ತು, ಅಲ್ಲಿ ಕೆಲಸ ಕಲ್ತ್ಕೊಂಡ್ ಬಂದಿದ್ರು. ನಮಗೂ ಕೆಲಸ ಕಲ್ಸ್ಕೊಟ್ರು. ಇವತ್ತು ಈಸ್ ಆಲ್ಸೋ ಬ್ಲೈಂಡ್? yes, also totally blind. ಓಕೆ. ಟೋಟಲಿ ಬ್ಲೈಂಡ್. ನಾನು ಪಾರ್ಷಿಯಲಿ ಬ್ಲೈಂಡ್, ಅವ್ರು ಟೋಟಲಿ ಬ್ಲೈಂಡ್. ಆ ಕಾರಣಕ್ಕೆ ನಿಮ್ಮ ನೋವುಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತಿತ್ತು. ಗೊತ್ತಿರ್ಲೇ ಇರ್ಲಿ ಸರ್. ಆದ್ರೆ ಅವ್ರಿಗೇನೋ ಒಬ್ರಿಗೆ ಕೆಲಸ ಕಲಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಅವರಲ್ಲಿತ್ತು. ಕೆಲಸ ಕಲಿಬೇಕು ಅನ್ನೋ ಆಸಕ್ತಿ ನನ್ಗೆ ತುಂಬಾ ಇತ್ತು ಸರ್. ಯಾಕೆಂದ್ರೆ ಮತ್ತೆ ನಾನು ಊರು ವಾಪಸ್ ಹೋಗ್ಬಾರ್ದು, ಸ್ವಾವಲಂಬಿಯಾಗಿ ಜೀವನ ಕಟ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ನನ್ ತುಂಬಾ ಖುಷಿ ಪಡುವಂತ ವಿಷಯ. ಅವತ್ತು ಕೆಲಸ ಕೊಟ್ಟಿದ್ದಾರೆ, ಕಲ್ಸಿದ್ದಾರೆ. ಇವತ್ತು ಈ ಗುರು ಪೂರ್ಣಿಮೆ ಬರ್ತಾ ಇದೆ, ಆದ್ರೂ ಅವ್ರನ್ನ ಸಂಪೂರ್ಣ ಜ್ಞಾಪಿಸ್ಕೊಳ್ತೀನಿ ಸರ್. ನನಗ್ ಕಣ್ಣು ನೀರ್ ಬರುತ್ತೆ. ಯಾಕೆಂದ್ರೆ ಅವತ್ತು ಕೆಲಸ ಕಲ್ಸ್ಕೊಟ್ಟಿರೋದು, ಅವತ್ತು ಒಂದು ಸೀಟ್ಗೆ 20 ರೂಪಾಯಿ ತಗೋತಾ ಇದ್ವಿ, ಇವತ್ತು 300 ರೂಪಾಯಿ 400 ರೂಪಾಯಿ ಇಸ್ಕೊಂತೀವಿ. ಆದ್ರೆ ಕಲ್ಸ್ಕೊಟ್ಟಿರೋ ಗುರು ಯಾವತ್ತು ಗುರುನೇ ಅಲ್ವಾ? ನಿಜ. ಏನ್ ಕೆಲಸ ಕಲ್ಸ್ಕೊಟ್ರು ಸರ್? ಅದೇ ಚೇರಣಿ, ಅದೇ ಕೆಲಸ. ಬರ್ತೀನಿ ಚೇರು ನೆಟಿಂಗ್ ಮಾಡ್ತೀವಿ. ನಾಳೆ ನಿಮ್ಮ ಹತ್ರ ಬರ್ಬೇಕು ಅಂತ ನಾನು 100% ಡಿಸೈಡ್ ಮಾಡ್ಕೊಂಡಿದ್ದೆ. ಇವತ್ತೇನ್ ಕಾಲ್ ಸಿಕ್ಕಿಲ್ಲ ಅಂದಿದ್ರೆ 100% ನಿಮ್ಮ ಹತ್ರ ಬರ್ತಾ ಇದ್ದೆ. ನಿಜ ಸರ್, ರಿಯಲಿ. ಮಿಸ್ ಆಯ್ತು ಹಂಗಾರೆ ನಿಮ್ಮನ್ನ ನೋಡೋದು. ಇಲ್ಲ, ನಾಳೆ ಬರ್ತೀನಿ ಸರ್. 100% ಮೀಟ್ ಮಾಡ್ಲೇಬೇಕು. ಫಸ್ಟ್ ಇಲ್ಲಿ ನಾಳೆ ಹೊರಗಡೆ ಕಾರ್ಯಕ್ರಮ ಇದೆ. ಯಾವಾಗ ಸಿಗ್ತೀರಿ ಹೇಳಿ ಗುರುಗಳೇ. ವಾಟ್ಸ್ಆಪ್ ಮಾಡಿ ಖಂಡಿತ ಪಾಪ ನೀವು ಬಂದು ಮಾಡಿದೀನಿ, ಎಲ್ಲಾ ಮಾಡಿದೀನಿ ಗುರುಗಳೇ. ಅಪಾಯಿಂಟ್ಮೆಂಟ್ ಕೇಳಿದೀನಿ, ಕೌನ್ಸಿಲಿಂಗ್ ಎಲ್ಲಾ ಮಾಡಿದೀನಿ. ಸಿಗ್ಲಿಲ್ವಾ? ಖಂಡಿತ ಸಿಕ್ಕಿಲ್ಲ ಗುರುಗಳೇ. ಅದಕ್ಕೆ ಈಗ ಲೈವ್ ಅಲ್ಲಿ ಮಾಡಿದ್ದೆ ಅಂತಲೇ ಒಂಚೂರು ಮೆನ್ಷನ್ ಮಾಡಿ ಕಳಿಸಿ, ನಾನು ಅವರಿಗೆ ಹೇಳಿ. ಆದ್ರೆ ಗುರುಗಳೇ, ನಮ್ದು ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಏನು ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದ್ರೆ, ಅವರು 3 ಜನ ಹೆಣ್ಮಕ್ಳು. ಯಾರು? ನಮ್ ಮದುವೆ ಮಾಡ್ಕೊಂಡ್ ಬಂದಿರೋರ್ನ ನಾನ್ ಮದುವೆ ಮಾಡ್ಕೊಂಡಿದ್ದೆನಲ್ಲ. ಮದುವೆ ಎಷ್ಟರಲ್ಲಿ ಆಯ್ತು ನಿಮ್ಗೆ? ಅಂದ್ರೆ ಯಾವ ವಯಸ್ಸಲ್ಲಿ? 98 ರಾಜ್ಕುಮಾರ್ ಬರ್ತ್ಡೇ ದಿವಸ. ಅಂದ್ರೆ ಯಾರ ಮನೆಯವ್ರು ನೋಡಿ ಮದುವೆ ಮಾಡಿದ್ದ? ಎಲ್ಲ ಮನೆಯವ್ರ ನೋಡಿ ಮದುವೆ ಮಾಡಿದ್ದೆ ಸರ್. ಅಂದ್ರೆ ಮನೆಯವ್ರು ನೋಡಿದ್ರು ಅನ್ನೋದಕ್ಕಿಂತಲೂ ಈಗ ಸೋನು ಸರ್ ನಮ್ಗೆ ಸಿಕ್ಕಿದ್ರು. ಸೋನು ಸರ್ ಕೇಳ್ದೆ, ಸರ್ ನಾನು ಈಗ ನಮ್ ಕ್ಯಾರೆಕ್ಟರ್ ಎಲ್ಲ ನೀವು ನೋಡಿದ್ರಿ, ನೀವು ನೋಡಿದ್ಮೇಲೆ ಈ ಮನುಷ್ಯನ್ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಬಂತು. ನಿಮ್ ಮನ್ಸಲ್ಲಿ ಬಂದ್ಮೇಲೆ ಈ ಮನುಷ್ಯನ್ ಏನಾನು ಮಾಡಿ ಹೆಲ್ಪ್ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರಿ, ಹೆಲ್ಪ್ ಮಾಡಿದ್ರಿ ಖಂಡಿತ. ಅದನ್ನ ಇವರು ಮಿಸ್ಯೂಸ್ ಮಾಡ್ಕೊಂತ ಇದಾರೆ ನಮ್ಮ ಹತ್ರ. ಅಂದ್ರೆ ಆ ರೀತಿಯಲ್ಲಿ ಯಾರೋ ನೋಡಿ ಮದುವೆ ಮಾಡಿದ್ರು. ಯಾರು ಗುರುಗಳೇ, ನೀವೇ ಹೇಳಿದ್ನಲ್ಲ, ನಿಮ್ಮನ್ನೇ ತಗೊಂಡಲ್ಲ ಎಕ್ಸಾಂಪಲ್. ನೀವು ಮದುವೆ ಮಾಡಿದ್ರಿ. After you will take the further decision. After around 10 to 14 years after you will take the further decision. Yaru? My wife. In decision? And still is their affair. She's also blind? No, not blind, normal person. Okay. Because she's working woman? Yes, working. ಏನ್ ವರ್ಕ್ ಮಾಡ್ತಿದ್ರು? ಅದನ್ನ ಹೇಳಲ್ಲ, ಸಾರಿ. ಬಟ್ ನಿಮ್ಮ 15 ವರ್ಷಗಳ ಕಾಲ ಚೆನ್ನಾಗೇ ಇದ್ರ? 15-18 ವರ್ಷ ಗಂಟ ಚೆನ್ನಾಗಿದ್ರು. ಆಮೇಲೆ ಅಫೇರ್ ಶುರು ಆಮೇಲೆ ಅಫೇರ್ ಶುರು ಆದ್ಮೇಲೆ ನಾವು ಮಕ್ಳಿದ್ದಾರೆ ಸರ್. ಒಂದು ಮೇಲು ಒಂದು ಫೀಮೇಲ್, ಇಬ್ರು ಇದ್ರು. ಅಟ್ ಪ್ರೆಸೆಂಟ್ ನಮ್ ಡಾಟರ್ ಇಸ್ ಫಾಸ್ಟ್ ಅವೇ ಅರೌಂಡ್ 2016 August 16th. What happened? Still I don't know, sir. Okay. ನಿಮ್ ಶ್ರೀಮತಿ ಅವ್ರದ್ದು ಹೇಳ್ತಾ ಇದ್ರಿ, ಏನಾಯ್ತು ಅವ್ರು? ಅಂದ್ರೆ ಎಲ್ಲಿ ದಾರಿ? ಏನಿಲ್ಲ ಸರ್, ಹ್ಯಾಂಗ್ ಮಾಡ್ಕೊಂಡಿದ್ರು ಅವ್ರು. ಯಾರು? ಅರ್ಲಿ ಮಾರ್ನಿಂಗ್ ನಮ್ ಡಾಟರ್. ನಿಮ್ ಮಗಳು ನೇಣು ಹಾಕೊಂಡಿದ್ರು? ನಿಮಗೆ ಗೊತ್ತಿಲ್ಲ ಕಾರಣ? ಅಂದ್ರೆ ಕಾರಣ ನನಗೆ ಗೊತ್ತಿಲ್ಲ. ಅವ್ರ ಅಮ್ಮ ಮನೇಲೇ ಇದ್ರು. ಎಷ್ಟು ವರ್ಷ ಆ ಮಗಳಿಗೆ ಅವಾಗ? 16 years. ಜಸ್ಟ್ ಮೆಚೂರ್ಡ್ ಆಗಿ ಜಸ್ಟ್ 2 months ಆಗಿತ್ತು ಅಷ್ಟೇನೆ. ಅಯ್ಯೋ. ಅದನ್ನೇ ನಾನು ನಿಮ್ಗೆ ಹೇಳಕ್ ಬಂದಿದ್ದೆ ಗುರುಗಳೇ. ಎಷ್ಟೋ ನಿಮ್ಮ ಮಾತುಗಳಲ್ಲಿ, ನಿಮ್ಮ ಸ್ಟೋರಿಗಳು ಎಷ್ಟೆಲ್ಲ ಸ್ಟೋರಿ ಕೇಳಿದ್ದೀನಿ ನಾನು ಅರೌಂಡ್ 2.5 years ಇಂದ. ಬಟ್ ನಮ್ದು ಒಂಥರ ಡಿಫ್ರೆಂಟ್ ಸ್ಟೋರಿ.
ಹಾಗಾಗಿ ನಮ್ಮ ಮಗಳು ಎಕ್ಸ್ಪೈರ್ ಆದ್ಲು. ಅದಕ್ಕಿಂತ ಮುಂಚೆನೆ ಬಿಫೋರ್ ಇವ್ರಿಗೆ ಎಲ್ಲ ಅಫೇರ್ ಇತ್ತು. ನಿಮ್ಗೆ ಹೆಂಗ್ ಗೊತ್ತದು ಬಿಫೋರ್ ಇತ್ತು ಅಂತ? ಸರ್ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ ಸರ್. ಈಗ ನಿಮ್ದು ಒಂದು ಸ್ಟೋರಿ ಕೇಳ್ದೆ, ಒಬ್ಬ ಬ್ಲೈಂಡ್ ಪರ್ಸನ್ ಅವ್ರ ಅಪ್ಪನೇ ಬಂದು ಮಗಳ ಹತ್ರ ಏನೇ ಮಿಸ್ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಕೇಳಿದ್ದೆ. ಅವ್ನ್ ಟೋಟಲಿ ಬ್ಲೈಂಡ್. ಅವ್ರ ಅವ್ರ ಅಪ್ಪ ಬಂದು ಮಿಸ್ಬಿಹೇವ್ ಮಾಡ್ತಾ ಇದ್ದ ಅಂತ ಏನೋ ಒಂದು ಸ್ಟೋರಿ ಕೇಳಿದ್ದೆ, ನಾನು ಕೇಳಿದ್ದೀನಿ. ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದು. ಜೈಲ್ಗೆ ಹೋಗಿ ಬಂದಿದ್ದು. ಹಾಗಾಗಿ ನಿಮ್ ಎಲ್ಲ ಮ್ಯಾಕ್ಸಿಮಮ್ ಸರ್ ಮಿನಿಮಮ್ ಅನ್ನ ಫಾರ್ ಡೇ 2-3 ಸ್ಟೋರಿ ನಿಮ್ಗೆ ಕೇಳ್ತಾನೆ ಇರ್ತೀನಿ ನಾನು. ಅಲ್ಲ, ಓಕೆ ಫೈನ್. ಈಗ ನಿಮಗೆ ಅನುಭವಕ್ಕೆ ಬಂದದ್ದರ ಒಂದು ಘಟನೆ ಹೇಳಿ. ಘಟನೆ ಏನಿಲ್ಲ ಸರ್, ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಚಾಮುಂಡೇಶ್ವರಿಗೆ ಹೋಗಿ ಅಲ್ಲಿ ಈ ಮ್ಯೂಸಿಯಂಗೆ ಹೋಗ್ಬೇಕು ಅಂತ ಹೋದ್ವಿ KRSಗೆ. ಅಲ್ಲಿ ಪ್ರೆಸೆಂಟ್ ಅಲ್ಲಿ ಅವತ್ತು ಆಪರ್ಚುನಿಟಿ ಇರ್ಲಿಲ್ಲ. ಅಲ್ಲಿಂದ ಬಂದ್ಮೇಲೆ ನನಗೆ ನನಗೆ ಗೊತ್ತಿತ್ತು ಇವ್ರ ಕ್ಯಾರೆಕ್ಟರ್ ಏನಂತ ಗೊತ್ತಿತ್ತು. ನಾನ್ ಏನ್ ಮಾಡಿದೆ, ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ಹೊಡೆದೆ 90. ಎಲ್ಲಿ? ಮೈಸೂರಲ್ಲಿ. ಒಬ್ಬರೇ ಹೋಗಿದ್ರ, ಗಂಡ ಹೆಂಡತಿ ಇಬ್ರು ಹೋಗಿದ್ರ? ಎಲ್ಲ ಗಂಡ ಹೆಂಡತಿ ಇಬ್ರು, ಮಕ್ಳು 4 ಜನ ಇದ್ವಿ. ನನಗೆ ಈ ವಿಷಯ ಗೊತ್ತಿರೋದ್ರಿಂದ ನಾನೇನ್ ಮಾಡಿದೆ, ಬೇಕಂತಾನೆ 90 ಎಣ್ಣೆ ಹೊಡೆದೆ. ಅವ್ರ ಮುಂದೆನೆ? ಅವ್ರ ಮುಂದೆನೆ ಹೊಡೆದೆ. ನಿಮಗೆ ರೂಢಿ ಇತ್ತ ಮೊದ್ಲಿಂದ? ರೂಢಿ ಇದೆ. ಓಕೆ, ರೂಢಿ ಇದೆ, ಖಂಡಿತ ರೂಢಿ ಇದೆ. ಯಾಕಂದ್ರೆ ಗುರುಗಳ ಹತ್ರ ಸುಳ್ಳು ಹೇಳ್ಬಾರ್ದು ಸರ್. ಸತ್ಯ ಹೇಳಿ ಒಂದ್ಸಲಿ ಬೇಸ್ಕೋಬೇಕು, ಸುಳ್ಳು ಹೇಳಿ ದಿನ ಬೇಸ್ಕೋಬಾರ್ದು. ಇದು ನಮ್ಮ ಹಾಬಿ. ಆಯ್ತು. ಸೊ ನೀವಲ್ಲಿ ಕುಡ್ದಿದ್ದ ಕಾರಣ ಏನಿತ್ತು? ಕಾರಣ ಏನಿತ್ತು ಅಂತ ಅಂದ್ರೆ ಇವ್ರ ಬಿಹೇವಿಯರ್ ನನಗೆ ಮುಂಚೆಲ್ಲ ಗೊತ್ತಿತ್ತಲ್ವಾ, ಇವ್ರು ಏನ್ ಮಾಡಬಹುದು ಅಂತ ಒಂದು ಆಲೋಚನೆ ಇತ್ತು ನನಗೆ. ಆಲೋಚನೆ ಇರ್ಬೇಕಾದ್ರೆ ಎಣ್ಣೆ ಹೊಡೆದೆ. ಒಂದು ಬುಲಾರೋನಲ್ಲಿ ಫ್ರಂಟ್ ಸೀಟ್ ಅಲ್ಲಿ ಡ್ರೈವರ್ ಕೂತ್ಕೊತಾನೆ, ಲೆಫ್ಟ್ ಸೀಟ್ ಅಲ್ಲಿ ಮಗನ್ ಕೂರ್ಸ್ಕೊಂಡ. ಆ ಮಗನ್ ಹಿಂದಗಡೆ ಮಗಳು ಕೂರ್ಸ್ಕೊಂಡ, ಮಗಳ ಪಕ್ಕದಲ್ಲಿ ನನ್ ಮಿಸಸ್ ಕೂರ್ಸ್ಕೊಂಡ. ಲಾಸ್ಟ್ ಸೀಟ್ ರೈಟ್ ಸೈಡ್ ಡ್ರೈವರ್ ಹಿಂಭಾಗದಲ್ಲಿ ನನ್ನನ್ನು ಕೂರ್ಸ್ಕೊಂಡ. ಅಲ್ಲಿಂದ ಬೆಂಗಳೂರಿಗೆ ಬರೋವರೆಗೂ ಇವ್ರು ಮಿಸ್ಬಿಹೇವ್ ಮಾಡ್ತಾನೆ ಇದ್ರು. ಅವಾಗ ಡ್ರೈವರ್ ಜೊತೆ ನಾನೆಲ್ಲ ನೋಡ್ದೆ. ನಾನು 2-3 ಸಾರಿ ವಾರ್ನಿಂಗು ಮಾಡ್ದೆ. ಅಂದ್ರೆ ಬೇರೆ ರೀತಿ ವಾರ್ನಿಂಗ್ ಮಾಡಿದೆ, ಡೈರೆಕ್ಟ್ ವಾರ್ನಿಂಗ್ ಇಲ್ಲ, ಇಂಡೈರೆಕ್ಟ್ ವಾರ್ನಿಂಗ್ ಮಾಡಿದೆ. ಹೆಂಗ್ ಮಾಡಿದ್ರಿ? ಅದೇ ಕಾಲಲ್ಲಿ ಒದಿಯೋದು, ಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡೋದು, ಈ ತರ ಏನೋ ಒಂದು ನಿಮಗೆ. ನನಗೆ 1 eye ನಲ್ಲಿ ಸ್ವಲ್ಪ ವಿಷನ್ ಇದೆ, ಒಂದು 40% ವಿಷನ್ ಇದೆ ನನಗೆ. ಸ್ವಲ್ಪ ಇದೆ. ಓಕೆ. 1 eye is nil, right eye is nil, left eye is there some of the vision. ಅವರು ಅಪ್ ಟು ರಾಮನಗರವರೆಗೂ ಬಂದೆ. ನಾನು ಅವತ್ತೇ ಅವನಿಗೆ ಹೊಡೆದ್ಬಿಟ್ಟು ಇವ್ರಿಗೂ ಹೊಡೆದ್ಬಿಟ್ಟು ಕಳ್ಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಆದ್ರೆ ಮಕ್ಳು ಚಿಕ್ಕವರಿದ್ರು ಗುರುಗಳೇ. ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೆ ನಾವ್ ಏನಾರ ಅಲ್ಲಿ ಒಂದು ಸಣ್ಣ ತಪ್ಪಾದ್ರೆ, ನಿಮ್ಮ ಸ್ಟೋರಿಗಳೆಲ್ಲ ಕೇಳಿದ್ದೀನಿ ನಾನು, ಅಲ್ಲಿ ಸಣ್ಣ ತಪ್ಪಾದ್ರೆ ಮಕ್ಳು ಬಿಟ್ಟು ಹೋಗ್ತಾಳೆ ಇವಳು, ಹೋಗ್ ರೆಡಿ ಇದ್ಲು ಇವಳು. ಅಷ್ಟೊತ್ತಿಗಾಲೇ ಶೋ ಕೇಳ್ತಾ ಇದ್ರ ನೀವು? ಇಲ್ಲ ಆವಾಗ ಕೇಳಿಲ್ಲ ಗುರುಗಳೇ, ಸುಮ್ನೆ ಸುಳ್ಳು ಹೇಳ್ಬಾರ್ದು. ಸೊ ನೀವು ಅಲ್ಲಿ ಕಂಟ್ರೋಲ್ ಮಾಡಿದ್ರಿ ಅಥವಾ ನಿಮ್ದೇ ಆದ ರೀತಿಲಿ ವಾರ್ನಿಂಗ್ ಕೊಡ್ತಿದ್ರಿ? ಹೌದು, ವಾರ್ನಿಂಗ್ ಕೊಡ್ತಾ ಇದ್ವಿ. ಅದಾದ್ಮೇಲೆ ಬಂದ್ಮೇಲೆ ಹೇಳ್ದೆ, ಯಾಕಮ್ಮ ಅವ್ರ ಹತ್ರ ಎಲ್ಲ ಮಿಸ್ಬಿಹೇವ್ ಮಾಡ್ತಾ ಇದ್ದೆ ಅಂತ ಕೇಳ್ದೆ. ಇಲ್ಲ, ನಮ್ನ ಇಷ್ಟಪಟ್ಟಿದ್ದ ಅವನು. ಅಷ್ಟೊತ್ತಿಗೆ ಬೇರೆ ರೀತಿ ಎಲ್ಲ ನಡೆದಿತ್ತು. ಆದ್ರೂ ನಾವು ಕಂಟ್ರೋಲ್ ಮೈ ಸೆಲ್ಫ್ ಅಂದ್ರೆ ನಾವು ಕಂಟ್ರೋಲ್ ಆಗೇ ಇದ್ದೆ. ಅಂದ್ರೆ ಅದೇ ವ್ಯಕ್ತಿ ಜೊತೆನ ಮೊದ್ಲು? ಹೌದು, ಅದೇ ವ್ಯಕ್ತಿ ಜೊತೆನೆ. ಮತ್ ನೀವ್ ಹೋಗಿ ಅವನ ಆತನ ಬುಲೆರಾಗ ಯಾಕೆ ಹತ್ತಿದ್ರಿ? ನಮಗ್ ಗೊತ್ತಿಲ್ಲಲ್ಲ ಗುರುಗಳೇ. ಗೊತ್ತಿದ್ರೆ ನಾವ್ ಹೆಂಗೆ ಕರ್ಕೊಂಡೋಗಿ ಸದ್ಯ ಬೇಡಪ್ಪ, ನಾವ್ ಬಸ್ಸಲ್ಲಿ ಕರ್ಕೊಂಡೋಗ್ತೀವಿ, KSRTC ಬಸ್ ಬೇಜಾನಿದೆ, ಕರ್ಕೊಂಡೋಗ್ತೀವಿ ಅಂತ ಹೇಳ್ತಾ ಇದ್ದೆ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಗೊತ್ತಾಯ್ತು, ನೋಡಮ್ಮ ನೆಕ್ಸ್ಟ್ ಇನ್ಮೇಲೆ ಯಾವತ್ತೂ ಇವನು ಯಾವ್ದೇ ಕಾರಣಕ್ಕೂ ನಮ್ಮನೆಗೆ ಬರಬಾರ್ದು ನಾನು ಅಂತ ಇನ್ಸ್ಟ್ರಕ್ಷನ್ ಮಾಡಿದೆ. ಇಲ್ಲ, ನಮ್ನ ಇಷ್ಟಪಡ್ತಾ ಇದ್ದ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಇಮ್ಯಾಜಿನ್ ಪವರ್ ನನಗೆ ಸ್ವಲ್ಪ ಚೆನ್ನಾಗಿತ್ತು. ಓಹೋ, ಇಲ್ಲಿ ನಾನು ಒಂದು ಸಣ್ಣ ತಪ್ಪು ಮಾಡಿದ್ರುವೆ ನಾನು ಇಕ್ಕಟ್ಟಿ ಸಿಕ್ಕಾಕೊಂತೀನಿ ನನಗೆ ಗೊತ್ತಾಯ್ತು. ಅಂದ್ರೆ ಇವಳು ಮಕ್ಳಿಗೆ ಬಿಟ್ಟು ಹೋಗಿ ರೆಡಿ ಇದ್ಲು. ಮಕ್ಳು 6-7ನೇ ಕ್ಲಾಸ್ ಓದ್ತಾರ, ಮಕ್ಳು ಬಿಟ್ಟು ಹೋದ್ರೆ ನಾವ್ ಏನ್ ಮಾಡೋಣ ಗುರುಗಳೇ? ನಾನೊಬ್ಬ ಬ್ಲೈಂಡ್ ಪರ್ಸನ್, ನಾನು ಕೂಲಿ ಮಾಡ್ಬೇಕು, ತಿನ್ಬೇಕು, ನಾನೇನು ಸ್ಟಿಲ್ ನಾಟ್ ಗವರ್ಮೆಂಟ್ ಎಂಪ್ಲಾಯ್. ಹಾಗಿರ್ಬೇಕಾದ್ರೆ ಇವ್ರು ಮಕ್ಳು ಬಿಟ್ಟು ನಾವ್ ಏನ್ ಮಾಡ್ಬೇಕು ಹೇಳಿ, ಪರಿಸ್ಥಿತಿ ಏನಾಗುತ್ತೆ ಅಂತ. ಹಾಗಾಗಿ ನಾನು ಸೈಲೆಂಟ್ ಕ್ವೈಟ್ ಮಾಡಿದೆ. ಅದಾದ್ಮೇಲೆ ಇವ್ರದೆಲ್ಲ ಮುಂದುವರಿತು. ಅದಾದ್ಮೇಲೆ
ಎಕ್ಸೆಟ್ರಾ ಎಲ್ಲ ಮುಂದೆ ಹುಡ್ಕೊ ಬಂದು ಹ್ಮ್ ತುಂಬಾ ಅಂದ್ರೆ ತುಂಬಾನೇ ಫಾರ್ವರ್ಡ್ ಆದ್ರು. ಹ್ಮ್ ಫಾರ್ವರ್ಡ್ ಆದ್ಮೇಲೆ ನಾವೇನ್ ಮಾಡ್ದೆ, ಅರೌಂಡ್ 2018ನೇ ಇಸ್ವಿಯಿಂದ ನಮ್ಗೆ ತುಂಬಾ ನೋವುಗಳು ಸ್ಟಾರ್ಟ್ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಇವ್ರದೇ ಆದ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಅಪ್ಪನ್ ಬೈಯೋದು, ಅಮ್ಮನ್ ಬೈಯೋದು, ನಮ್ಮನ್ ಬೈಯೋದು ಎಲ್ಲ ಶುರು ಮಾಡಿದ್ರು. ಹ್ಮ್ ಅಂದ್ರೆ ಅದು ಹೇಳಿಕ್ ಆಗಲ್ಲ, ಈ ಲೈವ್ ಅಲ್ಲಿ ಹೇಳಿಲ್ಲ, ಹೇಳಕ್ ಹೋಗಲ್ಲ, ಸಾರಿ. ಅಂದ್ರೆ ತುಂಬಾ ಕೆಟ್ಟದಾಗಿ ಬಿಹೇವ್ ಶುರು ಮಾಡಿದ್ರು. ನಾನೇನ್ ಮಾಡ್ದೆ, ಇವರು ವಾಸ್ತವ ಸ್ಥಿತಿ ಅರ್ಥ ಆದ್ಮೇಲೆ ನಾನು ಬಿಟ್ಬಿಟ್ಟು ಊರ್ಗ್ ಹೊಂಟೋದೆ. ಊರ್ಗ್ ಹೊಂಟೋದ್ಮೇಲೆ ಇವರು ಒಂದು 15 days ಊರಲ್ಲಿದ್ದೆ. ಆಮೇಲೆ ವಾಪಸ್ ಬರೋ ಅಷ್ಟೊತ್ತಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿದ್ರು. ಹ್ಮ್ ಫಸ್ಟ್ ಇದ್ದ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗಿದ್ರು. ಇರ್ಲಿ ಅಂತ ಬಿಟ್ಟು ಬಂದೆ. ಅದಾದ್ಮೇಲೆ 2018ರಿಂದ 23-24 ಇದೇ ತರ ನಡೀತು. ನಮ್ಮನ್ನ ಬಿಟ್ಟೋಗೋ, ನೀನಿಲ್ಲ ನಾನ್ ಜೀವನ ಮಾಡಕ್ ಆಗಲ್ವೇನೋ, ನೀನಿಲ್ಲ ಅಂದ್ರೆ ನಾನ್ ಜೀವನ ಮಾಡೋದು ನನಗೆ ಗೊತ್ತಿದೆ ಕಣೋ. ಅಷ್ಟೊತ್ತಿಗೆ ಬೇರೆ ಬೇರೆ ರೀತಿ ಎಲ್ಲ ಇವ್ರಿಗೆ ಶುರುವಾಗಿತ್ತು. ಹ್ಮ್ ಹಾಗಾಗಿ ನಮ್ಮನ್ನ ಹೋಗೋ ಲೈ ಲೌಡಕ್ಕೆ ಬಾಲ್ ಅಂತ ಹೇಳ್ಬಿಟ್ರೆ, ಅದೇ ಬೇರೆ ಬೇರೆ ಅಂದ್ರೆ ಆ ಲ್ಯಾಂಗ್ವೇಜ್ ಹೇಳಲ್ಲ, ಸಾರಿ, ಅದೆಲ್ಲ ಹೇಳಕ್ ಶುರು ಮಾಡಿದ್ರು. ಅವೆಲ್ಲ ನನ್ನ ಮನಸ್ಸಿನ ನಾಟಕ. ಆಮೇಲೆ ಒಂದ್ಸಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಆಯ್ತು. ಹ್ಮ್ ಕಂಪ್ಲೇಂಟ್ ಆದ್ಮೇಲೆ ನನ್ಗೆ ಅವ್ರದ್ದು ಉದ್ದೇಶ ಒಂದೇ ಇದ್ದದ್ದು, ಹೆಂಗಾನ ಮಾಡಿ ನಮ್ಮನ್ನ ಸ್ಟೇಷನ್ಗೆ ಹಾಕ್ಬೇಕು, ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು ಹ್ಮ್ ನಮ್ ಪ್ರಕಾರ. ಹಾಗಾಗಿ ಏನ್ ಮಾಡಿದೆ, ನಾನೇ ಓಹೋ ಇಲ್ಲಿದ್ರೆ ನಾವು ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಸುಮ್ನೆ ಇದ್ದಕ್ಕಿದ್ದಂಗೆ ಊರ್ಗ್ ಹೊಂಟೋದೆ. ಊರ್ಗ್ ಹೋಗಿ ಬರೋ ಅಷ್ಟೊತ್ತಿ ಅವ್ರು ಮನೆ ಖಾಲಿ ಮಾಡಿದ್ರು. ಮನೆ ಖಾಲಿ ಮಾಡಿದ್ಮೇಲೆ ಆಫ್ಟರ್ 15 days ಆದ್ಮೇಲೆ ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರು. ಆಮೇಲೆ ನೋಡ್ದೆ ಮನೆ ಯಾರು ಇರ್ಲಿಲ್ಲ. ಸರಿ ಅಂತ ನಾನು ಬಿಟ್ಟಾಕ್ಬಿಟ್ಟೆ. ನಾವ್ ಎಲ್ಲೋ ಒಂದ್ ಕಡೆ ಯಾರೋ ನಿಮ್ಮ ಗುರುಗಳ ತರ, ನಿಮ್ ತರ ಆಶ್ಚರ್ಯದ ಗುರುಗಳೇ, ನನ್ಗೆ ಈ ತರ ಸಮಸ್ಯೆ ಆಗಿದೆ ಗುರುಗಳೇ, ನನ್ಗೆ ಏನೋ ಒಂದು ಸಹಾಯ ಮಾಡಿ, ಒಂದು ಇಲ್ಲಿ ಇರೋಕೆ ಒಂದು ಅವಕಾಶ ಕೊಡಿ ಅಂತ ಯಾರೋ ಒಬ್ರು ಕೇಳಿದೆ. ಅವಕಾಶ ಕೊಟ್ರು. ಅಲ್ಲಿ 1.5 ವರ್ಷ ಅಲ್ಲಿ ಇದ್ದೆ. ಅದಾದ್ಮೇಲೆ ನಾನು ಸಪ್ರೇಟ್ ಮನೆ ಮಾಡ್ಕೊಂಡು ಒಬ್ಬನೇ ಇದ್ದೀನಿ ಹ್ಮ್ ಇವಾಗ. ಅದಾದ ಒಬ್ನೇ ಮನೆ ಮಾಡ್ಕೊಂಡಿದ್ಮೇಲೆ ಯಾರೋ 3ನೇ ವ್ಯಕ್ತಿ ಕರ್ಕೊಂಡ್ಬಂದು ನಮ್ಮ ಹತ್ರ ಕಾಂಪ್ರಮೈಸ್ ಮಾಡಿದ್ರು. ಹ್ಮ್ ಕಾಂಪ್ರಮೈಸ್ ಮಾಡಿದ್ಮೇಲೆ ಇವರು ನ್ಯಾಚುರಲ್ ಆಗಿಲ್ಲ, ಮತ್ತೆ ಅದೇ ಸ್ವಭಾವ, ಅದೇ ಇದು. ನೀವು ಎಷ್ಟೋ ಸ್ಟೋರಿಗಳು ಹೇಳಿದ್ರಿ. ಒಂದ್ಸಲಿ ಅವರೇ ಆಗಿ ಬಂದಾಗ ನೀವು ಅವ್ರಿಗೆ ಕೋಆಪರೇಟ್ ಮಾಡಿ ಅಂತ ಹೇಳಿದ್ರಿ, ನಿಜ ಅಲ್ವಾ? ಅರ್ಥ ಹಾಗಾಗಿ ಆಗ್ಲಿಲ್ಲ. ನೀವು ನಾನು ಅವ್ರು ಬಿಟ್ಟು ಬಂದ್ಬಿಟ್ಟಿದೀನಿ. ಹ್ಮ್ ಅವರೇ ನಮ್ಮನ್ನ ಹುಡ್ಕೊ ಬಂದ್ರು. ಹುಡ್ಕೊ ಬಂದ್ಮೇಲೆ ಹ್ಮ್ ಅವರೇ ಹುಡ್ಕೊ ಬಂದ್ಮೇಲೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಿ, ಸಮಾಧಾನಕ್ಕಿರಿ, ಹಳೇದು ಮುಂದಿನ ಹಿಂದಿನ ಕತೆ ಏನೇ ನಡೆದೋಗಿದ್ರು ಹೋಗ್ಬಿಡ್ಲಿ, ಹ್ಮ್ ಸಮಾಧಾನಕ್ಕಿರಿ ಅಂತ ಹೇಳಿ ನೀವು ಎಷ್ಟೋ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಗುರುಗಳೇ. ಹ್ಮ್ ಹ್ಮ್ ಹಾಗಾಗಿ ನಾವು ಕೋಆಪರೇಟ್ ಮಾಡಿದ್ವು. ಅವರು ಅದೇನು ಹೇಳ್ತಾರೆ, ಯಥಾ ರಾಜ ತಥಾ ಮಸ್ತು ಅನ್ನಂಗೆ ಹ್ಮ್ ಅದೇ ತರ ಬಿಹೇವ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಏನ್ ಡಿಸಿಷನ್ ನಿಮ್ಮ ಹತ್ರ ಒಂದು ನಮಗ್ ಕ್ಲಾರಿಟಿ ಬೇಕು. ಇದು ಬೇಡ್ಬೇಕಾ ಇಟ್ಕೋಬೇಕಾ ಅಷ್ಟೇ ನಾನ್ ಕೇಳೋದು. ಈಗ್ಲೂ ಜೊತೆ ಇದ್ದಾರಾ? ಜೊತೆಲಿಲ್ಲ, ನಾನ್ ಬಿ ಅಲೋನ್, ಒಬ್ನೇ ಇದ್ದೀನಿ ನಾನು. ಮತ್ ಬಂದ್ರು ಮತ್ತೆ ಅಂದ್ರಿ? ಬಂದಿದ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಅವರ ಒಂದು ಮಾತಿನ ಶೈಲಿಗಳು ನಮ್ಗೆ ಇಷ್ಟ ಆಗಲ್ಲ ಸರ್. ಅಂದ್ರೆ ಅವರು ಆ ತರದ ಸಂಪರ್ಕಗಳನ್ನು ಬಿಟ್ಟಿಲ್ಲ ಅಂತ? ಬಿಟ್ಟಿಲ್ಲ, ಖಂಡಿತ ಬಿಟ್ಟಿಲ್ಲ ಗುರುಗಳೇ, ಖಂಡಿತ ಬಿಟ್ಟಿಲ್ಲ, ಅದಂತೂ ಸತ್ಯ. ಬಿಡಿ ಅಂದ್ರೆ ಏನ್ ಹೇಳ್ತಾರೆ? ನಾ ಬಿಡಿ ಅಂತ ಹೇಳಕ್ ಹೋಗಿಲ್ಲ ಗುರುಗಳೇ. ಯಾಕೆ ಅಂತಂದ್ರೆ ಈ ಒಂದು ವಿಷಯದಲ್ಲಿ ನಾವು ಒಬ್ರಿಗೆ ಬಿಡಿ ಅಂತ ಹೇಳಿದ್ರೆ ಅದು ಓವರ್ ಕಾನ್ಫಿಡೆಂಟ್ ಆಗುತ್ತೆ, ಹೌದಲ್ವಾ? ಹೆಂಗೆ? ಬೈ ಫೋರ್ಸ್ ಆಗುತ್ತಲ್ವಾ? ಓಕೆ. ಬೈ ಫೋರ್ಸ್ ಅಂತಂದ್ರೆ ನಾನ್ ಬಿಡಿ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅವರು ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ. ಹ್ಮ್ ಆಗಿರ್ಬೇಕಾದ್ರೆ ನಾವು ಬಿಡಿ ಅಂತ ಹೆಂಗ್ ಹೇಳೋದು? ನಾನು ಇಲ್ಲಿವರೆಗೂ ಹೇಳಿಲ್ಲ, ಸಾರಿ, ಇಲ್ಲಿವರೆಗೂ ಆ ಮಾತನ್ನು ಮಾತ್ರ ಇಲ್ಲಿವರೆಗೂ. ಯಾಕಂದ್ರೆ ನಾವು ತುಂಬಾ ಇಕ್ಕಟ್ಟಲ್ಲಿ ಇರ್ಬೇಕಾದ್ರೆ ನಾವು ಅವ್ರಿಗೆ ಯಾವುದೇ ಒಂದು ಮಾತನ್ನು ಬೈ ಫೋರ್ಸ್ ಆಗಿ ಹೇಳಲಿಕ್ಕೆ ಹೋಗಲ್ಲ ಗುರುಗಳೇ. ನಾವು ಹೇಳಕ್ ಹೋಗಲ್ಲ. ಅಟ್ ಪ್ರೆಸೆಂಟ್ 27 years ಮಗ ಇದ್ದಾನೆ, 27 ವರ್ಷದ ಮಗ ಇದ್ದಾನೆ. ಆ ಮಗನಿಗೂ ಇಲ್ಲದೆಲ್ಲ ನಮ್ಮ ವಿಷಯವಾಗಿ ಬ್ಯಾಡ್ ಒಪಿನಿಯನ್ ಹೇಳಿ ಅವನು ನನ್ನ ಹತ್ರ ಮಾತಾಡಲ್ಲ. ಅರೌಂಡ್ 10 years ಆಗಿದೆ ನನ್ನ ಹತ್ರ ಮಾತಾಡಿ. ನಾನು ಒಬ್ಬ ಬ್ಲೈಂಡ್ ಪರ್ಸನ್ ಆಗಿದ್ವಿ. ಒಳ್ಳೆ ಸ್ಕೂಲಲ್ಲಿ ಸೇರಿಸಿ, ಒಳ್ಳೆ ಸ್ಕೂಲು ಕಾಲೇಜು ಎಲ್ಲ ಸೇರಿಸಿ, ಟಾಪ್ ಸ್ಕೂಲಲ್ಲಿ ಸೇರಿಸಿ, ಅರೌಂಡ್ ICSE ನಲ್ಲಿ 85% ಪರ್ಸನ್
ಮೈ ಹ್ಮ್. ಸನ್ ಹ್ಮ್. 85% ತಗೊಂಡಿದ್ದ. ಹ್ಮ್. ಅದಾದ್ಮೇಲೆ SLC ಆಯ್ತು, PUC ಆದ್ಮೇಲೆ ಇಲ್ಲಿವರೆಗೂ ನಮಗೂ ಅವನಿಗೂ ಮಾತುಕತೆ ಇಲ್ಲ ಗುರುಗಳೇ. ಮಗನು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ? ಇಲ್ಲ ಗುರುಗಳೇ. ಮಗಳೋದ್ಲು, ಮಗನು ನಮಗೂ ಅವ್ರಿಗೂ ಟಚ್ ಇಲ್ಲ. ಮಮ್ಮಿ ಹೇಳ್ಕೊಟ್ಬಿಟ್ಟಿದ್ದಾರೆ, ಇವನ್ ಸಂಪರ್ಕಕ್ಕೆ ಹೋಗ್ಬೇಡ, ಇವನ್ ಮಾತಾಡ್ಸಿದ್ರೆ ಇನ್ನೇನು ಆಗುತ್ತೆ, ಮಿಸ್ಯೂಸ್ ಆಗತ್ತೆ ಅಂತ ಎಲ್ಲ ಹೇಳ್ಕೊಟ್ಟು ಕೊಟ್ಟು ಕೊಟ್ಟು ನಮ್ಮನ್ನ ತುಂಬಾ ದೂರ ಮಾಡ್ಬಿಟ್ಟಿದ್ದಾರೆ. ಹ್ಮ್. ಹಾಗಾಗಿ ಇದಕ್ಕೆ ನಾನ್ ಎಷ್ಟೊಂದ್ಸಲ ಟ್ರೈ ಮಾಡಿದ್ದೆ, ಇವತ್ತಂತೂ ಬಹಳ ಸೀರಿಯಸ್ ಟ್ರೈ ಮಾಡಿದೆ. ತಾಯಿ ಮಗ ಈಗ ಒಟ್ಟಿಗೆ ಇದ್ದಾರೆ. ಇದಾರೆ ಅಂದ್ರೆ ಅವ್ರು ಸಪ್ರೇಟ್ ಇದ್ದಾರೆ, ನಾನ್ ಸಪ್ರೇಟ್ ಇದ್ದೀನಿ. ಹಾಗಾಗಿ ಯಾರು ಬರೋದು? ತಾಯಿ ಅಂದ್ರೆ ಈಕೆ ಹೆಂಡತಿನ ಬರೋದು ಆಗಾಗನ? ಇಲ್ಲ ಬರ್ತಾ ಇದ್ರು, ಹ್ಮ್. ಅಂದ್ರೆ ಯಾವಾಗ್ಲೂ ಅವ್ರಿಗೆ ಅವಶ್ಯಕತೆ ಇದ್ದಾಗ ಬರ್ತಾರೆ. ಫೈನಾನ್ಷಿಯಲ್ ಅಲ್ಲಿ ಏನೋ ದುಡ್ಡಿನ ಅವಶ್ಯಕತೆ ಇದ್ದಾಗ ಆತರ ಇದ್ದಾಗೆಲ್ಲ ಬರ್ತಾರೆ, ಅದರ್ವೈಸ್ ಬರಲ್ಲ, ಬೇರೆ ಟೈಮ್ಗೆಲ್ಲ ಬರಲ್ಲ. ಅವ್ರಿಗೆ ಏನಾರ ನಮ್ಮ ಅವಶ್ಯಕತೆ ಇದ್ರೆ, ಹ್ಮ್. ಯಾವುದೇ ಒಂದು ಇದು ಒಂದು ಬರೀ ಫೈನಾನ್ಸ್ ಅಂತ ಹೇಳಲ್ಲ, ಯಾವುದೇ ವಿಷಯದಿರ್ಬೋದು, ಏನಾದ್ರು ನಮ್ಮ ಅವಶ್ಯಕತೆ ಇದ್ರೆ, ಯಾಕಂದ್ರೆ ಅವರು ತುಂಬಾ ಲೋಕಲ್ ಅಲ್ಲಿ ಇರೋರು, ನಾವು ಇಡೀ ಬ್ಯಾಂಗ್ಳೂರ್ ಸುತ್ತೀವಿ, ಹ್ಮ್. ಹಾಗೆ ಬೆಂಗಳೂರು ಬಗ್ಗೆ ಎಲ್ಲ ತುಂಬಾ ಅನುಭವ ಇದೆ. ಹಾಗಾಗಿ ಬೆಂಗಳೂರು ಬಗ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ನಮ್ಮ ಹತ್ರ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ, ಟಚ್ ಮಾಡಲ್ಲ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ಹೇಳಿ ಗುರುಗಳೇ. ಸೋನು ಸರ್, ಈಗ ಅವರಂತೂ ಮತ್ತೆ ಬರೆದು ಸೇರ್ಕೊಳ್ತೀವಿ ಮತ್ತೆ ಇರೋಣ ಅಂತ ಬಂದಿಲ್ವಲ್ಲ, ಈಗ ಮತ್ತೇನ್ ಮಾಡೋದು? ಖಂಡಿತ ಬರ್ತಾರೆ ಸರ್, ಖಂಡಿತ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. 2 ವರ್ಷ ಆಯ್ತು ಬಂದಿಲ್ಲ ಅಂತೀರಿ? ಇಲ್ಲ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲ, ನಾವ್ ಒಟ್ಟಿಗೆ ನಾವ್ ಇರೋದ್ರ ಬಗ್ಗೆ ಅವ್ರು ಹೇಳಿದಾರ? ಈಗ ಒಟ್ಟಿಗೆ ಇರೋಣ ನಾವು ಅಂತ ಹೇಳಿದಾರ? ಅಂದ್ರೆ ಅದೊಂಥರ ಮ್ಯಾನೇಜಿಂಗ್, ಅಂದ್ರೆ ನಮ್ಮನ್ನ ಒಂದು ಅವ್ರ ಲೆಕ್ಕಾಚಾರಕ್ಕೆ ಇಟ್ಕೊಳ್ಳೋಕೋಸ್ಕರವಾಗಿ, ಮಗ ಈಗ ಒಳ್ಳೆ ಜಾಬ್ಗೆ ಹೋಗ್ತಾ ಇದ್ದಾನೆ, ಅಲ್ಲಿ ಮನೆ ಮಾಡೋಣ, ಇಲ್ಲಿ ಮನೆ ಮಾಡೋಣ, ಅಲ್ಲಿರೋಣ, ಇಲ್ಲಿರೋಣ, ಬರೀ ಮ್ಯಾನೇಜಿಂಗ್ ಲೆವೆಲ್ ಅಲ್ಲಿ ಹೇಳ್ತಾರೆ ಹೊರತಾಗಿ ಸ್ಟ್ರಿಕ್ಟ್ ಆಗಿ ಹೇಳಲ್ಲ. ನಮಗೆ ಇವರು ಸ್ವಭಾವಗಳು ನಾನು ತುಂಬಾ ವರ್ಷದಿಂದ ನೋಡಿರೋದ್ರಿಂದ, ಬೇಡಪ್ಪ, ನನ್ನ ಮನ್ಸಲ್ಲಿ ಇರೋದು ಬೇಡಪ್ಪ, ನಮ್ ಪಾಡಿ ನಾವ್ ಇರೋಣ ಅಷ್ಟೇ, ಅವ್ರ ಪ್ರವಾಸ ಬೇಡ, ನಮ್ ಪಾಡಿ ನಾವ್ ಆಯ್ತು. ಇರ್ಬೇಕು. ಈಗ ನೀವ್ ಹೆಂಗೆ ನಿಮ್ ಪಾಡಿಗೆ ನೀವ್ ಎಲ್ಲೋ ಒಂದ್ ಕಡೆ ಇದ್ದೀರಾ, ಹಂಗೆ ಆಯ್ತು ಗುರುಗಳೇ. ಇದ್ಬಿಡಿ. ನಾಳೆ ದಿನ ಮಗನಿಗೆ ಒಂದು ಬದುಕು, ನಾಳೆ ಮದುವೆ ಇತ್ಯಾದಿ ಅಂತ ಬಂದಾಗ ಹ್ಮ್. ಅವತ್ತು ಕರೆದ್ರೆ ಹೋಗಿ, ಖಂಡಿತ ಗುರುಗಳೇ. ಇಲ್ಲ ಅಂದ್ರೆ ನೀವು ಆಧ್ಯಾತ್ಮಿಕರಾಗಿ ನಿಮ್ ಕೆಲಸ ನೀವು ಮಾಡ್ಕೊಂಡು 4 ಕಾಸು ಕೂಡಿಟ್ಕೊಂಡು ಹೆಂಗೋ ಖಂಡಿತ ಇದೆ ಗುರುಗಳೇ. ಜೀವನ, ಹಂಗೆ ಇದ್ಬಿಡಿ. ನಾಳೆ ಸುಮ್ಮನೆ ಅಂದ್ರೆ ಈ ಅನ್ಯಾಯಗಳ, ಅಸಂಬದ್ಧ ನಡವಳಿಕೆಗಳನ್ನ ಅಥವಾ ಈ ಮನಸ್ಥಿತಿಗಳನ್ನ ಸಹನೆ ಮಾಡ್ಕೊಂಡು ಬದುಕುವಂತ ಕೆಟ್ಟ ಬದುಕು ನಿಮ್ದಾಗಬಾರ್ದು. ಯಾಕಂದ್ರೆ ಖಂಡಿತ ಗುರುಗಳೇ. 4 ದಿನ ಬದುಕಿದ್ರು ನಾವೆಂಥವ್ರ ಜೊತೆ ಇದ್ದೀವಿ ಅನ್ನೋದು ಕೂಡ ನಮ್ಮ ಪಾಪ ಪುಣ್ಯಗಳಿಗೆ ಕಾರಣವಾಗುತ್ತೆ. ಖಂಡಿತ ಹೌದು, ಗುರುಗಳೇ. ನಾವೆಷ್ಟೇ ಕಂಟ್ರೋಲ್ ಆಗಿರ್ಬೋದು, ಬಟ್ ಮನೆಯಲ್ಲಿ ಏನೋ ಹೊಲಸುಗಳು ನಡೀತವೆ ಅಂದಾಗ ಆ ಜಾಗದಲ್ಲಿ ಇರಬಾರ್ದು. ಒಂದು ತಿದ್ದಬೇಕು, ಅವ್ರು ತಿದ್ಕೊಳ್ಳಲ್ಲ ಅಂದ್ರೆ ನಾವೆಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಈಗ ಇಲ್ಲ ಗುರುಗಳು, ಅವರು ತಿದ್ಕೊಳ್ಳುವಂತ ಮನೋಭಾವನೆ ಅವರಲ್ಲಿ ಇಲ್ಲ. ಈಗ ಆ, ತಿದ್ದುಕೊಳ್ಳಿಕ್ಕೆ ನೀವು ಅಥವಾ ನೀವಿರೋ ಸ್ಥಿತಿ ಅಥವಾ ನಿಮ್ಮನ್ನ ಅವರು ಲೆಕ್ಕಕ್ಕೆ ತಗೊಂಡಿಲ್ಲ. ಖಂಡಿತ ಗುರುಗಳೇ. ಹಂಗಿದ್ದಾಗ ಭಯ ಭಕ್ತಿ ಅನ್ನೋದು ದೂರದ ಮಾತು. ಭಯ ಖಂಡಿತ ಭಕ್ತಿ ಗುರುಗಳೇ. ಇಲ್ಲ ಅಂದ್ರೆ ಈ ತರದ ಅಕ್ರಮದ ದಾರಿಯನ್ನ ಬಿಡುವುದಂತೂ ನಾವು ನಿರೀಕ್ಷೆನೂ ಮಾಡಬಾರ್ದು. ಖಂಡಿತ ಏನಂದ್ರೆ ಗುರುಗಳೇ. ಒಂದು ಅವಕಾಶ ನಮಗೇನಿದೆ ಅಂದ್ರೆ ಈ ಪಾಪಗಳಲ್ಲಿ ನಾವು ಭಾಗವಹಿಸದೇ ಇರೋದು ನಮಗಿರೋ ಅವಕಾಶ. ಖಂಡಿತ ಗುರುಗಳೇ. ಆಗದಂಗೆ ತಡೆಯೋದು ನಮ್ಮ ಕೈಲಿಲ್ಲ, ಆದ್ರೆ ಇಲ್ಲ. ಆಗುವ ಜಾಗದಲ್ಲಿ ನಾವು ಇರದಂಗೆ ಇರೋದು ಮಾತ್ರ ನಮ್ಮ ಕೈಲಿದೆ. ನಿಜ ಗುರುಗಳೇ. ಹಾಗಾಗಿ ಈಗ ನೀವು ಎಲ್ಲಿದ್ದೀರಿ, ಏನು ಜೀವನ ಮಾಡ್ತಾ ಇದ್ದೀರಿ ಅಥವಾ ಏನು ನಡೀತಾ ಇದೆ ಅಲ್ಲೇ ಇದ್ದು ಬಿಡಿ. ತೀರಾ ಅವ್ರಿಗೆ ಅನಿವಾರ್ಯತೆ ಅಗತ್ಯತೆ ಇದ್ದರೆ ಮಗನ ನಾಳೆಗಳಿಗೆ ಆಯ್ತು ನಡ್ರವ ಅಂತ ಹೋಗಿ. ಯಾಕಂದರೆ ಈಗ ನೀವು ಸಂಪೂರ್ಣ ಈ ಎಲ್ಲದರಿಂದ ತಮ್ಮ ಮೋಹದ ಬೇರುಗಳನ್ನು ಬುಡ ಸಮೇತ ಏರ್ಕೊಂಡು ನೀವು ಒಳಮುಖ ಮಾಡಿಕೊಳ್ಳುವಂಥ ವಯಸ್ಸು. ಈಗ ಇವರ ಬದಲಾವಣೆ ಕಾಯ್ತಾ ಕೂತು ಮನಸ್ಸನ್ನು ಸಂಘರ್ಷ ಮಾಡಿಕೊಳ್ಬೇಡಿ, ಕುರುಕ್ಷೇತ್ರ ಯುದ್ಧ ಭೂಮಿ ಮಾಡಿಕೊಳ್ಬೇಡಿ. ಇಲ್ಲ ಯಾಕಂದ್ರೆ ಗುರುಗಳೇ. ಅವ್ರು ಯಾರಿಗೂ ನಿಮ್ಮ ಖುಷಿ ಮುಖ್ಯ ಅಲ್ಲ ಅನ್ನೋದಾದ್ರೆ ಇಲ್ಲ ಖಂಡಿತ, ಅದಂತೂ ಸತ್ಯ ಗುರುಗಳೇ. ಹಾಗಾಗಿ ನಿಮ್ಮ ಯಾವ ನಿರೀಕ್ಷೆಗಳನ್ನು ಇವರ ಕುರಿತಾಗಿ ನೀವು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಅವ್ರಿಗೆ ಬೇಕಾದಂಗೆ ಅವ್ರು ಇರಲಿ, ಕರ್ಮ ನೋಡ್ಕೊಳ್ಳುತ್ತೆ, ಕಾಲ ನೋಡ್ಕೊಳ್ಳುತ್ತೆ.
ಆದ್ರೆ ಖಂಡಿತ ನೀವು ಗುರುಗಳೇ. ನಿಮ್ಮ ಕೆಲಸ, ನಿಮ್ಮ ಕಸಬು ನಂಬಿದ್ದೀರಿ, ನಿಮ್ದೇನೋ ದುಡಿಮೆ ಇದೆ, ನಿಮ್ದೇನೋ ಒಂದು ಜೀವನ ಇದೆ. ಅಯ್ಯೋ ನಾಳೆ ಹೆಂಗಪ್ಪ ಏನಪ್ಪ, ನೋಡಿ ಯಾರ ಜೀವನ ಯಾರೂ ಬಲ್ಲವರಲ್ಲ. ಖಂಡಿತ ನಾಳೆ ಮಗನು ಕೈ ಕೊಟ್ಟು ಹೋಗಿ ಕಡೆಗೆ ಅವರಿವರು ಪರಪುರುಷರೆಲ್ಲ ಕೈ ಕೊಟ್ಟು ಹೋದ್ಮೇಲೆ ಕಡೆಗೆ ನೀವೇ ಗತಿ ಅಂತ ಬಂದ್ರು ಬರ್ಬೋದು, ಗೊತ್ತಿಲ್ಲ. ಕಾಲ ಇನ್ನೂ ಏನೇನು ಆಟ ಆಡಿಸುತ್ತೋ. ಈಗ ಇಲ್ಲ, ನಾನು ಆಲ್ರೆಡಿ ಗುರುಗಳೇ ಈ ಮಾತನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ ಸ್ಟೋರಿ ಕೇಳಿ ಕೇಳಿ ಹೇಳ್ಬಿಟ್ಟಿದ್ದೀನಿ ನಾನು. ಒಂದಲ್ಲ ಒಂದ್ ದಿವಸ ನಾನೇ ಬೇಕಾಗತ್ತೆ, ಅರ್ಥ ಮಾಡ್ಕೋ. ಸಮಯ ಹಿಂಗೆ ನೀವು ಇರಲ್ಲ ಅಂತ. ಹೇಳಿರುವುದು ಸತ್ಯ, ಮತ್ತೆ ಮುಂದೆ ಅದು ಆಗುವುದು ಹೌದು. ಆದ್ರೆ ಈಗ ಅವ್ರ ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಅಂಥದ್ದೊಂದು ಕಾಲ ಬರುತ್ತೆ, ನಿಮ್ಮನ್ನ ಮಾತ್ರ ಅವರು ನಂಬುವಂತ ಕಾಲ. ನೀವು ಚೆನ್ನಾಗಿದ್ದ ವೇಳೆಯಲ್ಲಿ ಅಥವಾ ಬಹಳ ಹಿಂದೆ ಹೇಳಿದ ಎಲ್ಲ ಧರ್ಮದ ಉಪದೇಶಗಳು ಅವರಿಗೆ ಸ್ಮರಣೆಯಾಗುವ ಕಾಲ ಬರುತ್ತೆ. ಆದರೆ ಖಂಡಿತ ಗುರುಗಳೇ. ದುರಾದೃಷ್ಟವಶಾತ್ ಕಾಲ ಮಿಂಚು ಹೋಗಿರುತ್ತೆ. ಅಂಥದ್ದೊಂದು ಕಾಲ ಬಂದಾಗ ಕ್ಷಮಿಸಿ. ನೋಡುವ, ನೀನು ಒಂದು ಆತ್ಮ, ನಿನ್ನ ಕರ್ಮವನ್ನು ನೀನು ಸವಿಸಿದ್ದೀಯ. ಅದ್ರ ಮೇಲೆ ಏನು ಅನುಭವಿಸ್ಬೇಕೋ ಅದನ್ನು ನಾನು ವಿಧಿಯ ನಿಯಮಕ್ಕೆ ನಾನು ಅಡ್ಡ ಬರ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಈಗ ಜೊತೆ ಇರಬೇಕಾ ಇರೋಣ. ಹಿಂದೇನು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಈಗ ಅಷ್ಟೆಲ್ಲ ಒದ್ದಾಡ್ಕೊಂಡು ಕೂತ್ಕೊಳ್ಳೋ ವಯಸ್ಸು ಅಲ್ಲ, ದೇಹದಲ್ಲ ಶಕ್ತಿ ಇಲ್ಲ ಗುರುಗಳೇ, ಆ ಮಾತಂತೂ ಯಾವ್ದೇ ಕಾರಣಕ್ಕೂ ನಮ್ಮ ಬಾಯಿಂದ ಬರೋದೇ ಇಲ್ಲ ಬಿಡಿ, ಸಾರಿ. ಹಾಗಾಗಿ ಈಗ ಏನಿದ್ದೀರಿ ಯಥಾಸ್ಥಿತಿ ಮುಂದುವರಿಸಿ. ಎಲ್ಲ ಏಳೇಳು ಕಂಡ ಮೇಲೂ ನಮ್ಮವರೇ ನಮಗೆ ಮೇಲೂ ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಕಡೆಗೆ ಅವರು ಹಳೆ ಗಂಡನ ಪಾದುವೆ ಗತಿ ಅಂತ ಬರ್ತಾರೆ. ನಿಮ್ಮ ಬಾಡಿಗೆ ನೀವು ನಿಮ್ಮ ಜೀವನವನ್ನು ಹೀಗೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ, ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ, ಎಲ್ಲರೂ ಅವರವರ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಒಳಿತು ಕೆಡುಕುಗಳು ಅನ್ನೋದು ನಮ್ಮ ದೃಷ್ಟಿಕೋನ ಇರಬಹುದು. ಆದರೆ ಅಂಥವ್ರು ನಡೀಲೇ ಆ ರೀತಿ ಅನುಭವಿಸ್ಲೇಬೇಕು ಅಂತ ಇದ್ರೆ ಕೃಷ್ಣ ಬಂದು ಉಪದೇಶ ಮಾಡಿದ್ರು ಅವ್ರು ಅದನ್ನು ತಪ್ಸೋಕಾಗಲ್ಲ. ಗುರುಗಳೇ, ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್. ಇವ್ರು ಬಂದು ನಮಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ನಾನು ಇನ್ನೊಬ್ಬರನ್ನ ಅಫೇರ್ ಇಟ್ಕೊಂತ ಇದ್ದೀನಿ, ಅವರು ನಮ್ಗೆ ಸೈಟ್ ಕೊಡ್ತಾರಂತೆ, ಮನೆ ಕಟ್ಕೊಡ್ತಾರಂತೆ ಎಲ್ಲಾ ಹೇಳಿದ್ರು. ದುರಂತ. ಖಂಡಿತ ಗುರುಗಳೇ. ಅವ್ರು ಏನಂತಾನೆ, ನಾನೊಬ್ಬ ಬ್ಲೈಂಡ್ ಪರ್ಸನ್, ಹಾಗಾಗಿ ನಮ್ಮನ್ನ ಅವರು ಅಟ್ಯಾಚ್ಮೆಂಟ್ ಮಾಡಕ್ಕೆ ಏನೇನೋ ಟ್ರೈ ಮಾಡಿದ್ರು. ನಾನ್ ಹೇಳಿದೆ, ನೋಡಮ್ಮ, ಅವರು ಕೋಟಿಗೆ ಬದುಕಿರ್ಬೋದು, ನನ್ನ ಅಪ್ಪ ಅಮ್ಮ ಸಂಪಾದನೆ ಮಾಡೋದು ನಾವು ಲಕ್ಷಕ್ಕಾರ ಬದುಕಿದೀವಿ, ಇವತ್ತು ಬದುಕಿದೀನಿ ನಾನು. ಆದ್ರೆ ನಾವು ಇನ್ನೊಬ್ಬರು ಅಡಿಯಾಳಾಗಿ ನಾವು ಬದುಕೋಕ್ ನಾವು ರೆಡಿ ಇಲ್ಲ. ಅವ್ರ ಕೋಟಿಗೆ ಇರ್ಬೋದು, ಸಂತೋಷ, ಅವರು ವೈಯಕ್ತಿಕ. ಆದ್ರೆ ನಾನು ಕೂಲಿ ಮಾಡೋದ್ರು ನನ್ನ ಮಕ್ಕಳನ್ನ ಇಲ್ಲಿವರೆಗೂ ಓದಿಸಿದೀನಿ, ಒಂದು ಡಿಗ್ರಿ ಲೆವೆಲ್ವರೆಗೂ ನನ್ನ ಮಕ್ಕಳನ್ನ ತಗೊಂಡೋಗಿ ಟಾಪ್ ಸ್ಕೂಲು, ಟಾಪ್ ಕಾಲೇಜ್ಗೆ ಸೇರ್ಸಿದೀನಿ. ಅಂದ್ರೆ ಗುರುಗಳೇ, ನಾವು ನನ್ನ ಮಕ್ಕಳನ್ನ ಓದ್ಸಕ್ಕೆ ಗುರುಗಳೇ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಡೊನೇಷನ್ ಕೊಡ್ತಾರೆ ಅಲ್ಲೆಲ್ಲ ಹೋಗಿ 2,000 3,000 ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಂದು ಫೀಸ್ ಕಟ್ಟಿದೀನಿ ಗುರುಗಳೇ ನಾನು, ನಮ್ಮ ಮಕ್ಕಳನ್ನ ಓದ್ಸಕ್ಕೆ, ಮಗನ ಓದ್ಸಕ್ಕೆ. ಹಾಗಿರ್ಬೇಕಾದ್ರೆ ಇವರು ಮಗ ಇರ್ಬೋದು, ಅಮ್ಮ ಇರ್ಬೋದು, ಯಾರು ನಮ್ಮ ಸ್ಟಿಲ್ ನಾಟ್ ಟೇಕ್ ಕೇರ್ ಫಾರ್ ಮೀ, ನಮ್ಮನ್ನು ಕೇರೇ ಮಾಡಲಿಲ್ಲ. ಪರವಾಗಿಲ್ಲ, ದೇವರಿದ್ದಾನೆ. ನಿಮ್ಮ ಗುರುಗಳು ಕೊಟ್ಟಿರುವ ವಿದ್ಯೆ, ನಿಮ್ಮ ಗುರುವಿನ ಅನುಗ್ರಹ ಇವತ್ತಿಗೂ ಯಾರಿಗೆ ಸ್ವಾಭಿಮಾನದ ಬದುಕು, ಅದು 3 ದಿವಸವಾದರೂ ಅದು ಭಗವಂತನಿಗೆ ಪ್ರಿಯವಾದ ಬದುಕು. ಹಾಗಾಗಿ ಅವರು ಈ ಜೀವನದಲ್ಲಿ ಹೆಂಗೋ ವೇಷ ಬದಲಿಸಿ ಆದರೂ ನಿಮಿಷಕ್ಕೆ ಒಂದೊಂಥರ ಬದುಕಿ ಆದರೂ ಈ ಚೆನ್ನಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ಈ ಜೀವನದ ಉದ್ದೇಶ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಾವು ಅಂಬ್ಲಿ ಕುಡಿದ್ರು ಕೂಡ ನಮ್ಗೆ ನಾಳೆ ದಿನ ನಾವು, ಯಾಕಂದ್ರೆ ಇವತ್ತು ಯಾರ್ಯಾರು ಏನೇನು ಕೊಡಿಸ್ತೀವಿ ಅಂತ ಈಕೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಅವರೇ ಈಕೆಗೆ ಅಕ್ಷರಶಃ ಯಮನ ಸ್ವರೂಪವಾಗಿ ನಿಂತ್ಕೊಳ್ತಾರೆ ಮುಂದೊಂದು ಕಾಲದಲ್ಲಿ. ಹಾಗಾಗಿ ನೀವು ಅದು ಯಾವ ವ್ಯವಹಾರಗಳಲ್ಲೂ ಆಕೆ ಹೇಳಿಕ್ಬಿಟ್ಟು ಸುಮ್ಮನೆ ಹೊಂಟೋಗ್ಲಿ, ನೀವು ಅದಕ್ಕೆ ತಲೆನೂ ಆಡಿಸ್ಬೇಡಿ, ತಲೆನೂ ಹಾಕಬೇಡಿ. ನಿಮ್ ಜೀವನ ನಡೀತಾ ಇದೆ, ಕಾಪಾಡ್ಕೊಳ್ಳಿ ಅದನ್ನ ಅಷ್ಟೇ. ಇನ್ನೊಂದು ಗುರುಗಳೇ, ನಮ್ಮನ್ನ ಈಗ ನಾನು 25 ವರ್ಷದಿಂದ ಒಂದು ಏರಿಯಾದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಈ ಏರಿಯಾನೇ ಖಾಲಿ ಮಾಡ್ಬಿಡಿ ನೀವು, ಸರಿ ಇಲ್ಲ, ಹಂಗೆ ಹಿಂಗೆ ಮಾಡ್ಬೇಡಿ. ನಾನು ಒಂದೇ ಮಾತು ಹೇಳಿದ್ದು, ಸಾವು ಕೊನೆ, ಸಾವು ಬಿಟ್ರೆ ಬೇರೆ ಏನಿಲ್ಲ ನಮ್ಗೆ. ಸತ್ರ ಇಲ್ಲೇ ಸಾಯನ ಬಿಡಿ, ಹಿಂಗೆ ಹೇಳಿದ್ದೀನಿ ನಾನು. ಸಾವು ಸತ್ರೋದ್ರೆ ಇಲ್ಲೇ ಸತ್ತೋಗ್ಬೇಕು, ಇದೇ ಏರಿಯಾದಲ್ಲ ಸತ್ತೋಗ್ಬೇಕು. ನಾನು 25 ವರ್ಷದಿಂದ 26 ವರ್ಷದಿಂದ ಇಲ್ಲಿ ಬದುಕ್ತಾ ಇದ್ದೀನಿ. ಸತ್ರ ಇಲ್ಲೇ ಸಾಯನ ಬಿಡಿ, ಬೇರೆ ಎಲ್ಲೋಗೋ ಸಾಯೋದ್ ಬೇಡ, ಸತ್ರ ಇಲ್ಲೇ ಸಾಯನ, ಹಂಗೆ ಹೇಳಿದ್ದೀನಿ. ಹೆದರ್ಬೇಡಿ, ಅವ್ರ ಪಾಡಿಗೆ ಅವ್ರು ಇರ್ಲಿ. ಅವರ ಯಾವ ಅದೊಂಥರ ದುರ್ಯೋಧನನ ಹಠ, ಅದಕ್ಕೆ ವಿಧಿಯೇ ಪಾಠ ಕಲಿಸಬೇಕು, ಪ್ರಯತ್ನದಿಂದ ಆಗುವಂತದ್ದಲ್ಲ.
ಅದ್ರ ವಿರುದ್ಧ ಅಥವಾ ನಿಮ್ಮ ಹೆಂಡತಿ ಅಥವಾ ಮಗ ಇದು ಯಾವುದಕ್ಕೂ ನೀವು ತಲೆ ಹಾಕಬೇಡಿ. ಮತ್ತೆ ಖಂಡಿತ ನೀವು ಇಲ್ಲ. ಹೋಗಿ ಸೇರುವ ಪ್ರಯತ್ನ ಬೇಡ. ಮುಂದೊಂದು ಕಾಲ ಬಂದಾಗ ಅವರೇ ಬರ್ತಾರೆ, ಅವಾಗ ಸೇರಿಸ್ಕೊಳ್ಳಿ ಅಷ್ಟೇ. ಖಂಡಿತ ಗುರುಗಳೇ. ಈಗ ಯಥಾಸ್ಥಿತಿ ಕಾಪಾಡಿಕೊಂಡು ಆರೋಗ್ಯ ನೋಡಿಕೊಂಡು ಗೋವಿಂದ ನಾರಾಯಣ ಅಂದ್ಕೊಂಡು ದೇವರ ಸ್ಮರಣೆ ಮಾಡ್ತಾ ಒಳ್ಳೆ ಪ್ರವಚನಗಳನ್ನು ಕೇಳ್ತಾ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಾ ಸಾತ್ವಿಕತೆ ಉತ್ತುಂಗಕ್ಕೆ ಏರ್ಲಿಕ್ಕೆ ಈ ವಯಸ್ಸು ನಿಮಗೆ ಸಹಾಯ ಮಾಡುತ್ತೆ. ಇಲ್ಲಿಂದ ಆಚೆಗೆ ಲೋಕದ ಸಂಪರ್ಕವನ್ನು ನಿಧಾನ ಕಡಿಮೆ ಮಾಡ್ಕೊಳ್ತಾ ಸವಕಲಾಗಿ ಮೂಳೆ ಕಾಣಿಸ್ಕೊಂಡು ಮಣ್ಣಾಗು ಈ ದೇಹಕ್ಕೆ ಇನ್ನೆಷ್ಟು ಸುಖ ಕೊಟ್ಟರು ಅದು ತೀರ್ದು. ಇಲ್ಲ ಗುರುಗಳೇ, ನಿಮ್ಮ ಒಂದು ಮಾತು ಕೇಳಬೇಕು ಅಂತ ನಾನು ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಿಮ್ಗೆ ಅದನ್ನು ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡಕ್ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ನಾನು ಎಷ್ಟು ಇವತ್ತು ಐ ಆಮ್ ಸೋ ಹ್ಯಾಪಿ ಫಾರ್ ಟುಡೇ. ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತಂದ್ರೆ ಇವತ್ತು ನನ್ನ ಲೈಫ್ ಅಲ್ಲಿ ಎಲ್ಲಾನು ಮರ್ತೋಗ್ಬಿಟ್ಟಿರ್ತೀವಿ ನಾವು. ನೀವು ಶ್ರೇಷ್ಠವಾಗಿ ಬದುಕಿದ್ದೀರಿ, ಅನ್ಯಾಯ ಕಂಡಾಗ ವಿರೋಧಿಸಿದ್ದೀರಿ, ಆ ಖಂಡಿತ ಕಾರಣಕ್ಕೆ ನೀವು ಭಗವಂತನಿಗೆ ಪ್ರಿಯವಾಗಿದ್ದೀರಿ. ಖಂಡಿತ ಇವತ್ತು ಈ ಗುರುಗಳೇ. ಕರೆ ಸಿಗುವ ಮೂಲಕ ನೀವು ಬದುಕಿದ ರೀತಿಯನ್ನ ಭಗವಂತ ಮೆಚ್ಚಿದ್ದಾನೆ. ಯಾಕಂದ್ರೆ ಖಂಡಿತ ಗುರುಗಳೇ. ಸತ್ಯ. ಯಾವಾಗ ದ್ರೌಪದಿಯ ಮಾನಭಂಗವಾಗ್ತಾ ಇತ್ತು, ದ್ರೌಪದಿಯ ಸೀರೆಯನ್ನ ಎಳೆಯಲಾಗ್ತಾ ಇತ್ತು, ಅಲ್ಲಿ ಧ್ವನಿ ಎತ್ತಿದ ವಿದುರ ಯಾವಾಗಲೂ ಭಗವಂತನಿಗೆ ಪ್ರಿಯನಾದ. ಯಾವಾಗ ನೀವು ಅನ್ಯಾಯ ನಡೀತಾ ಇದೆ ಎಂದಾಗ ನಾವು ಅದನ್ನ ತೀರಾ ನಿಲ್ಸೋಕಾಗದೆ ಇದ್ರು ಧ್ವನಿ ಎತ್ತಿದ್ವಾ ಅನ್ನೋದನ್ನ ಭಗವಂತ ನೋಡ್ತಾನಂತೆ. ಧ್ವನಿ ಎತ್ತಿದ್ವಿ. ಹಾಗಾಗಿ ನೀವು ಎಲ್ಲೆಲ್ಲಿ ನಿಮ್ಮ ಗಮನಕ್ಕೆ ಬಂತು, ನಿಮ್ಮ ಅರಿವಿಗೆ ಬಂತು, ಅಲ್ಲೆಲ್ಲ ಧ್ವನಿ ಎತ್ತಿದ್ದೀರಿ. ಇದು ತಪ್ಪು, ಇದು ಸರಿಯಲ್ಲ, ಇದು ಅನ್ಯಾಯ, ಅಥವಾ ಹಿಂಗೆ ಮಾಡಬೇಡ, ಎಲ್ಲ ಕಡೆ ಹೇಳಿದ್ದೀರಿ. ಹಾಗೆ ಎಲ್ಲ ಹೇಳಿ ಆದ್ಮೇಲೂ ಮುಂದುವರಿಸಿದವರಿಗೆ ವಿಧಿಯೇ ಪಾಠ ಕಲಿಸುತ್ತೆ. ಖಂಡಿತ ಗುರುಗಳೇ. ಹಾಗಾಗಿ ನೀವು ಅದನ್ನ ಟೇಕ್ ಕೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಅದು ವಿಧಿಯ ಇಚ್ಛೆ. ನಿಮ್ಮನ್ನು ನೀವು ಕಾಪಾಡಿಕೊಂಡು ನಿಮ್ಮನ್ನು ನೀವು ಆರೋಗ್ಯವಾಗಿಟ್ಟುಕೊಂಡು ಈಗ ಅವ್ರಿಗೆ ಅನ್ಸ್ಬಿಡ್ಬೇಕು ಇದೇನಪ್ಪ ನಾವು ಬಿಟ್ರು ಇಷ್ಟು ಸಂತೋಷವಾಗಿ ಅವನೇ ಅಂತ. ಖಂಡಿತ ಆರೋಗ್ಯವಾಗಿದ್ದೀನಿ ಗುರುಗಳೇ, ಸಂತೋಷವಾಗಿದ್ದೀನಿ. ಹಂಗೆ ಎರಡು ಮಾತಿಲ್ಲ. ನೀವು ಅಷ್ಟಕ್ಕಿಂತ ಹೆಚ್ಚಿನ ನೆಮ್ಮದಿಗೆ ಡಿಸರ್ವ್ ಇದ್ದೀರಿ. ಇಂಥವ್ರಿಂದ ಅದು ಹಾಳಾಗಬಾರ್ದು. ಖಂಡಿತ ನೀವು ಯಾವಾಗ ಇಂಥ ದಿವಸ ಸಿಗ್ತೀನಿ ಅಂತ ಹೇಳಿದ್ರೆ ಗುರುಗಳೇ, ಅಂತ ದಿವಸ ನಮ್ ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಮೀಟ್ ಮಾಡ್ಬೇಕು. ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ ಅಡ್ರೆಸ್ ಅಂತ ಅವ್ರು ಕಳಿಸ್ತಾರೆ. ಒಂದು ಸಮಯ ಅಥವಾ ಒಂದು ಭಾನುವಾರನೇ ಇರುತ್ತೆ, ಬಟ್ ಯಾವ ಭಾನುವಾರ ಅಂತ ತಿಳಿಸ್ತಾರೆ. ಆಯ್ತಾ? ಖಂಡಿತ ನಾಳೆ 100% ಇವತ್ತೇನಾದ್ರು ಕಾಲ್ ಸಿಕ್ಕಿಲ್ಲ ಅಂದಿದ್ರೆ 100% ನಿಮ್ಮನ್ನ 100% ಬರ್ದು ನಿಯರೆಸ್ಟ್ ಇದೀವಿ. ನಿಮಗೆ ನಿಯರೆಸ್ಟ್ ಅಲ್ಲಿ ಇದೀವಿ, ದೂರದಲ್ಲಿ ಎಲ್ಲೂ ಇಲ್ಲ. ನಿಯರೆಸ್ಟ್ ಅಲ್ಲಿ ಇದೀವಿ, ಆದ್ರೆ ಏರಿಯಾ ಹೇಳಲ್ಲ ಅಷ್ಟೇ. ಆಗ್ಲಿ, ಶುಭವಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಸಿಗೋಣ. ಅಡ್ರೆಸ್ ಕಳಿಸ್ತಾರೆ. ಆಯ್ತಾ? ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ನಾರಾಯಣ. ನೋಡಿ, ಹುಟ್ಟಿನಿಂದ ಸ್ವಲ್ಪ ದೃಷ್ಟಿದೋಷ ಇದ್ದರೂ ಕೂಡ ಜೀವನವನ್ನು ಎಷ್ಟು ಛಲದಿಂದ ಕಟ್ಟಿದ್ದಾರೆ. ಕೆಟ್ಟ ಮಾರ್ಗದಲ್ಲಿ ಹೋಗಿ ನಾನು ಬದುಕಲ್ಲ ಸರ್, ಅಂಥ ಬದುಕು ನನಗೆ ಬೇಡ ಅನ್ನುವಷ್ಟು ಸ್ವಾಭಿಮಾನ. ಇದೇ ಜೀವನದ ನಿಜವಾದ ಶ್ರೇಷ್ಠತೆ, ಸಾರ್ಥಕತೆ. ಭಾಳ ಖುಷಿಯಾಯಿತು. ನಿಮ್ಮ ಶ್ರೀಮತಿಯವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ನಿಮ್ಮ ಸಂಸಾರ ಸರಿ ಹೋಗಲಿ. ಕಾಯ್ತಾ ಇರಿ, ಎಲ್ಲ ಒಳ್ಳೆಯದಾಗುತ್ತೆ. ಭಗವಂತ ಮೆಚ್ಚಿದ್ದಾನೆ, ಯಾರಿಗೂ ಹೆದರಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಬಂಧುಗಳು, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾವು ಸೋಮವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಸಿಗೋಣ. ನಮ್ಮ 2ನೇ ಚಾನಲ್ ಇದೆ, ಶ್ರೀನಿವಾಸ್ ಅಜ್ಜನಹಳ್ಳಿ ಪಾಡ್ಕಾಸ್ಟ್. ಅದನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮತ್ತೆ ಸಿಗೋಣ. ಶುಭವಾಗಲಿ. ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಹರೇ ಕೃಷ್ಣ. ಶುಭರಾತ್ರಿ.